ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಬಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. ಶನಿ ದೇವರ ನೂತನ ಮಂದಿರ ಶಿಲಾನ್ಯಾಸ. ಶಿರಡಿಯಲ್ಲಿ ಸಾಯಿ ದರ್ಶನ, ಶಿಂಗನಪುರದಲ್ಲಿ ಶನಿ ದರ್ಶನ, ಹಾಗೆ ನಮ್ಮ ರಾಯಚೂರಿನಲ್ಲಿ ಓಂ ಸಾಯಿ ಧ್ಯಾನ ಮಂದಿರದಲ್ಲಿಯೂ ಈಗ ಶನಿ ದೇವರ ದರ್ಶನ ಸಾಧ್ಯವಾಗಲಿದೆ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 2 ವರ್ಷ ಸರ್ಕಾರದ ಸಾಧನೆ ಗ್ಯಾರಂಟಿ ಯೋಜನೆಗೆ ಸೀಮಿತ, ಬೆಲೆ ಹೆಚ್ಚಿಸಿದ್ದೇ ಸಾಧನೆ, HD ರೇವಣ. ಮೇ 24-25ರಂದು ಹೈದರಾಬಾದ್ ಕರ್ನಾಟಕ ಜನಾಂದೋಲನದಿಂದ ಚಿಂತನ ಮಂಥನ 5 ಗೋಷ್ಠಿ, ಬಿ ಬಸವರಾಜ್. PUCಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಮರು ಅವಕಾಶ, ಕೊಟ್ರೇಶಪ್ಪ ಕೆ. ಕನ್ನಡ ಅಭಿಮಾನಿಗಳಿಗೆ ಜೂನ್ 1ರಂದು ಶಿಬಿರ, ನೋಂದಣಿ ಮಾಡಿಕೊಳ್ಳಲು ಅಶೋಕ್ ಕುಮಾರ್ ಜೈನ್ ಮನವಿ. ಲಂಚ ಪಡೆದ ಪ್ರಕರಣ ಸುಳ್ಳೆಂದು ಬಿಂಬಿಸಿ ಅಧಿಕಾರಿಯನ್ನು ಉಳಿಸಲು ಹುನ್ನಾರ, ಅಲ್ತಾಫ್ ರಂಗಮಿತ್ರ. ಪಂಡಿತ್ ತಾರಾನಾಥ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಹಮ್ದರ್ದ್ ಪ್ರೌಢಶಾಲೆಯಲ್ಲಿ 3 ದಿನಗಳ ಮಕ್ಕಳ ಬೇಸಿಗೆ ಶಿಬಿರ. SSLCಯಲ್ಲಿ ಪರೀಕ್ಷೆ 2ರ ಪೂರ್ವಭಾವಿ ಸಭೆ, SSLC ಪರೀಕ್ಷೆ ಸುಗಮವಾಗಿ ನಡೆಸಲು ಅಪರ ಜಿಲ್ಲಾಧಿಕಾರಿಗಳ ಸೂಚನೆ. ವೀರಶೈವ ಜಂಗಮರಿಗೆ ಜಾತಿ ಕಲಂನಲ್ಲಿ SC ಎಂದು ನಮೂದು, ಕಾನೂನು ಕ್ರಮಕ್ಕೆ ಒತ್ತಾಯ. ಮತ್ತು ಮಂತ್ರಾಲಯಕ್ಕೆ HD ರೇವಣ್ಣ ಭೇಟಿ, ರಾಯರ ದರ್ಶನ. ವಾರ್ತೆಗಳ ವಿವರ. ಕಾಂಗ್ರೆಸ್ ಸರ್ಕಾರ 2 ವರ್ಷದ ಅವಧಿಯಲ್ಲಿ ಗ್ಯಾರಂಟಿ ಯೋಜನೆ ಕೊಟ್ಟಿರುವುದಾಗಿ ಹೇಳುತ್ತಲೇ ಮತ್ತೊಂದು ಕೈಯಿಂದ ಕಸಿದುಕೊಳ್ಳುವ ಕೆಲಸ ಮಾಡುತ್ತಿದೆ. ಜನರ ಆಕ್ರೋಶ ಇದೆಯೋ ಇಲ್ಲವೋ ಎಂಬುದು ಕಾಲವೇ ಉತ್ತರಿಸುತ್ತದೆ ಎಂದು ಮಾಜಿ ಸಚಿವ HD ರೇವಣ್ಣ ಹೇಳಿದರು. ಅವರು ಇಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಮಳೆಯಿಂದ ಅನೇಕ ಅವಾಂತರಗಳು ಸೃಷ್ಟಿಯಾಗಿವೆ. ರಾಯಚೂರು ಜಿಲ್ಲೆಯೊಂದರಲ್ಲಿಯೇ 1 ಲಕ್ಷ ಎಕರೆ ಭತ್ತ ಬೆಳೆ ಮಳೆಯಿಂದ ಹಾನಿಯಾಗಿದೆ. ಬೆಳೆ ಹಾನಿಗೆ ಸರ್ಕಾರ ಕೂಡಲೇ ಪರಿಹಾರ ಬಿಡುಗಡೆ ಮಾಡಬೇಕು. ಭತ್ತ ಬೆಳೆಯುವುದನ್ನೇ ಕೈ ಬಿಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭತ್ತಕ್ಕೆ ಬೆಲೆ ಕುಸಿತ, ಖರೀದಿ ನಡೆಯದೇ ಇರುವುದರಿಂದ ರೈತರು ಭತ್ತ ಕೃಷಿ ಲಾಭದಾಯಕವಲ್ಲ ಎನ್ನುವ ತೀರ್ಮಾನಕ್ಕೆ ಬರುತ್ತಿದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಬೇಕೆಂದರು. ಗ್ರೇಟರ್ ಬೆಂಗಳೂರು ಮಾಡುತ್ತಾರೋ ಇನ್ನೇನೋ ಮಾಡುತ್ತಾರೋ ಮಾಡಲಿ, ಜನರು ಸಂಕಷ್ಟಕ್ಕೆ ಮೊದಲು ಸ್ಪಂದಿಸುವ ಕೆಲಸ ಸರ್ಕಾರ ಮಾಡಬೇಕು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರ ಹೇಳಿಕೆ ಪ್ರತಿಕ್ರಿಯಿಸುವಷ್ಟು ದೊಡ್ಡವನಲ್ಲ ಎಂದರು. ರೇವಣ್ಣನವರನ್ನು ಯಾರು ಕುಗ್ಗಿಸುವುದಕ್ಕೆ ಆಗುವುದಿಲ್ಲ. ದೇವರು ಜನತೆ ಮಾತ್ರ ಕುಗ್ಗಿಸಬಹುದು. ಕಾಲ ಬರುತ್ತೆ, ಎಲ್ಲವನ್ನು ರಾಜ್ಯದ ಜನತೆ ಮುಂದೆ ಸವಿಸ್ತಾರವಾಗಿ ಹೇಳುವೆ. ಪಕ್ಷದ ಕಾರ್ಯಕರ್ತರೊಂದಿಗೆ ಚರ್ಚಿಸಿ ರೈತರ ಸಂಕಷ್ಟ ಕುರಿತು ಮಾಹಿತಿ ಪಡೆದಿರುವುದಾಗಿ ಹೇಳಿದರು. ಮತ್ತೆ ಇವತ್ತು ನಮ್ಮ ಕಾರ್ಯಕರ್ತರ ಜೊತೆ ಮಾತ್ರ ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ ಕಳೆದ 4-5 ದಿವಸದಿಂದ ಮಳೆಯಾಗಿ ಸುಮಾರು 1 ಲಕ್ಷಕ್ಕೆ ಮಿಗಿಲಾಗಿ ಭತ್ತದ ಬೆಳೆ ನಾಶ ಆಗಿದೆ ಅಂತ ಸರ್ಕಾರ ಕೂಡಲೇ ಅದಕ್ಕೆ ಪರಿಹಾರನ ಘೋಷಣೆ ಮಾಡಬೇಕು. ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಏಕೆಂದರೆ ಇವತ್ತು ಯಾರೂ ಭತ್ತ ಬೆಳೆಯೋದಕ್ಕೆ ಅಷ್ಟು ಇಷ್ಟಪಡಲ್ಲ, ಅದರಲ್ಲೇನೂ ವರ್ಕೌಟ್ ಆಗೋಲ್ಲ. ಏಕೆ ನಾನು ರೈತಾಪಿ ಜೀವನದಿಂದಲೇ ಬಂದಿರೋದು. ನಾನು ಸುಮಾರು ನನಗೂ 45 ಎಕರೆ ಗದ್ದೆ ಇತ್ತು. ಆ ಕಾಲದಲ್ಲಿ ನಾವೆಲ್ಲ ಭತ್ತ ಬೆಳೆಯೋಕ್ಕಾಗ ಸಿಕ್ಕಲ್ಲ, ರೇಟು ಅಂತೀವಿ. ನಾವೆಲ್ಲ ತೆಂಗು ಬೆಳೆಗೆ ಹೋಗಿದ್ವಿ. ಅದರಿಂದ ಏನಿವತ್ತು ಕಳೆದ 4-5 ದಿವಸದಿಂದ ಮಳೆಯಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ.
ಸುಮಾರು 1.5 ಲಕ್ಷ ಬೆಳೆ ನಾಶ ಆಗಿದೆ ಅನ್ನೋದು ನಮ್ಮ ಕಾರ್ಯಕರ್ತರು ಬೆಳಗ್ಗೆ ನನಗೆ ಗಮನಕ್ಕೆ ತಂದಿದ್ದಾರೆ. ಕೂಡಲೇ ಸರ್ಕಾರ ಅದಕ್ಕೆ ಪರಿಹಾರ ಘೋಷಣೆ ಮಾಡಿ ಆ ರೈತರ ಬಗ್ಗೆಯಲ್ಲ ಈಗ ರೈತರು ಏನು ಸಂಕಷ್ಟದಲ್ಲಿದ್ದಾರೆ ಆ ಹಿತ ಕಾಪಾಡಿ ಅನ್ನೋದು ಅಷ್ಟೇ. ಇವತ್ತು ರಾಯಚೂರು ಜಿಲ್ಲೆನೇ ಉದಾಹರಣೆಗೆ ಸುಮಾರು 1.5-2 ಲಕ್ಷ ಬೆಳೆ ನಾಶ ಆಗಿದೆ, ಭತ್ತದ ಬೆಳೆ. ಕೂಡಲೇ ಅದಕ್ಕೆ ಪರಿಹಾರ ಯಾರ ಕೈಲೂ ಕುಗ್ಸೋಕ್ಕಾಗಲ್ಲ ರೀ, ದೇವರೊಬ್ಬ ಕುಗ್ಗಿಸ್ಬೇಕು ಹೊರತು ಯಾರು ಅದು ಕಾಲ ಬರುತ್ತೆ ಹೇಳ್ತೀನಿ ನೋಡಿ. ಇರಲಿ ಬಿಡಿ, ಯಾಕೆಂದರೆ ಅದ್ರ ಬಗ್ಗೆ ನಾನು ಇವತ್ತು ಏನು ಹೇಳಲ್ಲ. ರಾಯರ ಸನ್ನಿಧಿಗೆ ಹೋಗ್ತಾ ಇದ್ದೀನಿ, ಕಾಲ ಬಂದಾಗ ಸವಿಸ್ತಾರವಾಗಿ ಎಲ್ಲ ಹೇಳ್ತೀನಿ ನಾನು. ಯಾಕೆಂದರೆ ನನ್ನನ್ನು ಯಾರೂ ಕುಗ್ಸೋಕ್ಕಾಗಲ್ಲ. ಏನಾದ್ರು ಕುಗ್ಸೋದಿದ್ದರೆ ದೇವರು ಕುಗ್ಗಿಸ್ಬೇಕು, ರಾಜ್ಯದ ಜನತೆ ಕುಗ್ಗಿಸ್ಬೇಕು. ನಾನು ಈ ರಾಜ್ಯದಲ್ಲಿ ನನ್ನ ಕೈಲಿ ಏನಾಗಬೇಕು, ನಾನು ಇಂಧನ ಸಚಿವನಾಗೂ ಮಾಡಿದ್ದೀನಿ, ಪಿಡುಡಿ ಮಂತ್ರಿಯಾಗೂ ಮಾಡಿದ್ದೀನಿ. ನಾನಿದ್ದಂಥ ಕಾಲದಲ್ಲಿ ಇಂಧನ ಇಲಾಖೆ ಯಾವ ಥರ ಇತ್ತು, ರಾಯಚೂರಿಗೆ ಏನು ಮಾಡಿದ್ದೀನಿ, ಮತ್ತು ಅದೇ ರೀತಿ ರಾಜ್ಯದಲ್ಲಿ ಇಂಧನ ಇಲಾಖೆಯಲ್ಲಿ ನಾನು 4 ವರ್ಷದಲ್ಲಿ ಒಂದು ಬಿಡುಗಾಸು ರೇಟು ಜಾಸ್ತಿ ಮಾಡಲಿಲ್ಲ. ಕರೆಂಟ್ ರೇಟು ಸುಮಾರು ಅವತ್ತಿನ ಕಾಲದಲ್ಲಿ ಏನಿತ್ತು, ಇವತ್ತು ಇಂಧನ ಇಲಾಖೆ ಯಾವ ರೀತಿ ಇದೆ ಅನ್ನೋದನ್ನ ಕೆಲವೇ ದಿನದಲ್ಲಿ ಗೊತ್ತಾಗುತ್ತೆ. ಊರಲ್ಲೂ ಆಗ್ತಾಯಿದೆ, ರಾಜ್ಯದಲ್ಲಿ ಎಲ್ಲ ಕಡೆ ಆಗ್ತಾಯಿದೆ. ಅದು ನಾನು ಗ್ರೇಟರ್ ಬೆಂಗಳೂರು ಅವೆಲ್ಲ ಹೇಳಲ್ಲ, ಟೈಮ್ ಬರುತ್ತೆ, ಕಾಲ ಬಂದಾಗ ಎಲ್ಲ ಹೇಳ್ತೀನಿ. ಅಲ್ಲ ಸರ್, ಇನ್ನೊಂದು ಖರ್ಗೆ ಅವರು ನನಗೆ ಅಷ್ಟು ಅನುಭವ ಇಲ್ಲ ಸರ್. ಅವರು ಹಿರಿಯ ರಾಜಕಾರಣಿಗಳು, ಅವರ ಎತ್ತರಕ್ಕೆ ಬೆಳೆದಂಥವ್ರು. ಅವ್ರು ಮಾತಾಡಿದ್ದೆ ನಾನು ರಿಯಾಕ್ಟ್ ಮಾಡೋಕ್ಕೆ ನನಗೆ ಅಷ್ಟು ಶಕ್ತಿ ಇಲ್ಲ. ಈ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್, ಲಕ್ಷ್ಮೀಪತಿ ಗಾಂಧಾಳ್, ನರಸಿಂಹ ನಾಯಕ್, ಹಂಪಯ್ಯ ನಾಯಕ್, ನಾಗಾರ್ಜುನ್, ದುಳ್ಳಯ್ಯ ನಾಯಕ್, ಆದಿರಾಜ್, ಸುಧಾಕರ ಗೌಡ ಸೇರಿದಂತೆ ಅನೇಕರಿದ್ದರು. ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದಿಂದ ಮೇ 24 ಮತ್ತು 25ರಂದು 2 ದಿನಗಳ ಕಾಲ ನಗರದ ಕೃಷಿ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ವರ್ತಮಾನ ಸಂದರ್ಭದ ರಾಜಕಾರಣ ತತ್ವ ಸಿದ್ಧಾಂತಗಳ ಚಿಂತನ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜನಾಂದೋಲನ ಕೇಂದ್ರದ ಅಧ್ಯಕ್ಷ ಬಿ ಬಸವರಾಜ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2 ದಿನ 5 ವಿಚಾರಗೋಷ್ಠಿಗಳು ನಡೆಯಲಿವೆ. ಮೇ 24ರಂದು ಬೆಳಗ್ಗೆ 9:30ಕ್ಕೆ ಮೊದಲ ಗೋಷ್ಠಿ ಡಾಕ್ಟರ್ BR ಅಂಬೇಡ್ಕರ್ ಬರೆದ ಸಂವಿಧಾನ ಮತ್ತು ಬಯಸಿದ್ದ ಸಂವಿಧಾನ ಕುರಿತು ಹಿರಿಯ ಚಿಂತಕ ಶಿವಸುಂದರ್ ವಿಷಯ ಮಂಡಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ವಿದ್ಯಾನಿಧಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಚಂದ್ರಗಿರೀಶ್ ವಹಿಸಲಿದ್ದಾರೆ. ಸಹ ಸ್ಪಂದನ ಸಂವಾದದಲ್ಲಿ ಅನೇಕರು ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ 12:15ಕ್ಕೆ ಸಂವಿಧಾನ ಸಶಕ್ತೀಕರಣ ಸವಾಲುಗಳು ಮತ್ತು ಸಾಧ್ಯತೆಗಳ ವಿಷಯವಾಗಿ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ ಪ್ರಕಾಶ್ ವಿಷಯ ಮಂಡಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಕಾರ್ಯದರ್ಶಿ ಜೆವಿ ಭಟ್ ವಹಿಸಲಿದ್ದಾರೆ. ನಂತರ ವರ್ತಮಾನ ಸಂದರ್ಭದಲ್ಲಿ ಗಾಂಧಿವಾದದ ಸ್ಥಾನಮಾನ ಸ್ಥಿತಿಗತಿ ಕುರಿತು ಕರ್ನಾಟಕ ರಾಷ್ಟ್ರ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ರವಿ ಕೃಷ್ಣಾರೆಡ್ಡಿ ವಿಷಯ ಮಂಡಿಸಲಿದ್ದಾರೆ. ಬೆಳಗಾವಿಯ ದಿಲೀಜ್ ಕಾಮತ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮೇ 25ರಂದು ಬೆಳಗ್ಗೆ 9:30ಕ್ಕೆ ಭಾರತದ ಪರಿಕಲ್ಪನೆ, ವ್ಯವಸ್ಥೆ ಮತ್ತು ಜನ ಬದುಕಿನ ವೈರುಧ್ಯಗಳು ವಿಷಯವಾಗಿ ಸಾಮಾಜಿಕ ಕಾರ್ಯಕರ್ತರ ದಿಲೀಜ್ ಕಾಮತ್ ವಿಷಯ ಮಂಡಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸರ್ವೋದಯ ಪಕ್ಷದ ಅಧ್ಯಕ್ಷ ಚಾಮರಸ್ ಮಾಲಿ ಪಾಟೀಲ್ ವಹಿಸಿಕೊಳ್ಳಲಿದ್ದಾರೆ. ಮಧ್ಯಾಹ್ನ 12:15ಕ್ಕೆ 2ನೇ ಗೋಷ್ಠಿ ಹೈದರಾಬಾದ್ ಕರ್ನಾಟಕ ಶೈಕ್ಷಣಿಕ ಸ್ಥಿತಿಗತಿ ಮತ್ತು ಕಥೆ ವ್ಯಥೆ ವಿಷಯವಾಗಿ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಚೇಗರೆಡ್ಡಿ ಸೈಯದ್ ಹಫೀಜುಲ್ಲಾ ವಿಷಯ ಮಂಡಿಸಲಿದ್ದು, ಸಾಹಿತಿ ವೀರ ಹನುಮಾನ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಎಲ್ಲಾ ಗೋಷ್ಠಿಗಳಲ್ಲಿ ಸಹ ಸಂವಾದಕರು ಭಾಗವಹಿಸಲಿದ್ದಾರೆ. ಸಾರ್ವಜನಿಕರು, ಬುದ್ಧಿಜೀವಿಗಳು, ವಿದ್ಯಾರ್ಥಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಈಗಾಗಲೇ ನಮ್ಮ ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದ ಜಿಲ್ಲಾ ಸಮಿತಿ ರಚನೆಯಾಗಿ 2 ತಿಂಗಳಾಯಿತು. ನಮ್ಮ ಜನಾಂದೋಲನ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ರಾಘವೇಂದ್ರ ಕೃಷ್ಣಿಯವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಗೌರವಾಧ್ಯಕ್ಷರಾಗಿ, ನಾವು ಅಧ್ಯಕ್ಷರಾಗಿ, ನಮ್ಮ ಉಳಿದಂತೆ ಪದಾಧಿಕಾರಿಗಳಾಗಿ ಈ ಸಮಿತಿ ಅಸ್ತಿತ್ವಕ್ಕೆ ಬಂದಿದೆ. ಇದು ನಮ್ಮ ಒಂದು ಪ್ರಥಮ ಸುದ್ದಿಗೋಷ್ಠಿರೋದ್ರಿಂದ ಮತ್ತೊಮ್ಮೆ ತಮ್ಮನ್ನು ಸ್ವಾಗತ ಮಾಡ್ತಾ, ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಂವಿಧಾನ ಕೊಟ್ಟರ ಅದರ ಸಂವಿಧಾನದ ಅಡಿಯಲ್ಲಿದೆ. ಅದನ್ನು ನಾವು ಉಸಿರಾಡಿಸಿಕೊಂಡು ನಮ್ಮ ಹೈದರಾಬಾದ್ ಜನಾಂದೋಲನ ಕೇಂದ್ರವನ್ನು ತತ್ವ ಸಿದ್ಧಾಂತವನ್ನು ಸುದೀರ್ಘವಾಗಿ ಮುನ್ನಡೆದು ಬಂದಿದೆ. ಇತ್ತೀಚಿನ ಏನು ದಿನಮಾನಗಳಲ್ಲಿ ನಮ್ಮ ಸಂಘಟನೆಯಲ್ಲಿ ಹಿಡಿದು ಒಳಗೊಂಡಂತೆ ಸಮಾಜದಲ್ಲಿ ಅಧ್ಯಯನ ಮತ್ತು ಅಧ್ಯಾಪನ
ಒಂದು ಏನು ತಾತ್ವಿಕ ಚಿಂತನೆಗಳು ಚರ್ಚೆಗಳು ಗಂಭೀರವಾಗಿ ನಡೆಯುತ್ತಿಲ್ಲ. ಒಂದು ಸಮಾಜವಾಗಿ ಸಂಘಟನೆಯಾಗಲಿ ಬದ್ಧತೆ ಮತ್ತು ಮಾರ್ಗದರ್ಶಿ ಮತ್ತು ವಿಶೇಷವಾಗಿ ಯುವಜನರಲ್ಲಿ ತಮ್ಮ ಬದುಕಿಗಿಂತ ಭಾವನಾತ್ಮಕ ಅಂಶಗಳ ಪ್ರಭಾವವಾಗಿ ಬೀರುತ್ತವೆ. ಧರ್ಮಗಳಲ್ಲಿ ಜಾತಿಗಳಲ್ಲಿ ಭಾಷೆಗಳ ಮಧ್ಯೆ ವೈಷಮ್ಯದ ಕಂದಕಗಳು ಏರ್ಪಟ್ಟು ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಆರೋಗ್ಯಪೂರ್ಣ ಮತ್ತು ಸಕಾರಾತ್ಮಕ ತತ್ವಚಿಂತನೆಗಳ ಚರ್ಚೆ ಪುನಃ ಮುನ್ನೆಲೆಗೆ ಬರಬೇಕಾಗಿದೆ. ಮನುಷ್ಯರ ಮಧ್ಯೆ ಸೋದರತೆ, ಸಮಾನತೆ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ತತ್ವಚಿಂತನೆಗಳ ಪುನರ್ ಚರ್ಚೆ ಅಗತ್ಯವಿದೆ. ಈ ಸಂಗತಿಯನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಜನಾಂಗ ಕೇಂದ್ರ ಮೇ 24-25 ಶನಿವಾರ ಮತ್ತು ಆದಿವಾರ 2 ದಿನ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದ KVK ಸಭಾಂಗಣದಲ್ಲಿ ಒಂದು ವರ್ಕ್ಶಾಪ್ ಅನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ವರ್ಕ್ಶಾಪ್ನಲ್ಲಿ ವಿಶೇಷವಾಗಿ 5 ಗೋಷ್ಠಿಗಳು 2 ದಿವಸ ಕಾಲ ನಡೀತದೆ. ಮೊದಲನೇ ಗೋಷ್ಠಿಯಲ್ಲಿ ಪ್ರಾಸ್ತಾವಿಕವಾಗಿ ಬೆಳಗ್ಗೆ 10 ಗಂಟೆಗೆ ನಡೀತಾ ಇದೆ. ಈ ಒಂದು ಏನು ವರ್ಕ್ಶಾಪ್ನಲ್ಲಿ ಸುಮಾರು 80ರಿಂದ 100 ಜನ ನಮ್ಮ ಡೆಲಿಗೇಟ್ಸ್ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಪ್ರಾಸ್ತಾವಿಕವಾಗಿ ರಾಘವೇಂದ್ರ ದೃಷ್ಟಿಗೆ ಸಂಸ್ಥಾಪಕ ಅಧ್ಯಕ್ಷರು ಅವರು ಒಂದು ಪ್ರಾಸ್ತಾವಿಕ ಮಾಡಲಿದ್ದಾರೆ. ಅವತ್ತಿನ ವಿಷಯ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಮತ್ತು ಬಯಸಿದ್ದ ಸಂವಿಧಾನ. ಇದರ ವಿಷಯ ಮಂಡನೆಯನ್ನ ಶ್ರೀ ಶಿವಸುಂದರ್ ಸಾಹಿತಿಗಳು ಚಿಂತಕರು ಬೆಂಗಳೂರಿಗರು ನಡೆಸಿ ಉಪನ್ಯಾಸದಲ್ಲಿದ್ದಾರೆ. ಅಧ್ಯಕ್ಷತೆಯನ್ನ ಡಾಕ್ಟರ್ ಚಂದ್ರಗಿರೀಶ್ ಪ್ರಿನ್ಸಿಪಾಲರು ವಿದ್ಯಾನಿಧಿ ಕಾಲೇಜ್ ರಾಯಚೂರು ಇವರು ವಹಿಸಲಿದ್ದಾರೆ. ಶಾಸ್ತ್ರವನ್ನು ಬೇರೆ ಬೇರೆ ನಮ್ಮ ಸಂಘಟನೆಗಳ ಮುಖಂಡರು ಇದರಲ್ಲೆಲ್ಲ ಶಾಸ್ತ್ರದಲ್ಲಿ ಇದು ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಈ ಮಂಜುನಾಥ ಸಾಲಿ ಜಿಲ್ಲಾ ವರದಿಗಾರರು ವಿಜಯ ಕರ್ನಾಟಕ ಅವರು ಸಹಿತ ಈ ಒಂದು ಸಂವಾದದಲ್ಲಿ ಪಾಲ್ಗೊಳ್ಳುತ್ತಾರೆ. ಮಧ್ಯಾಹ್ನ 12:15ರಿಂದ 2 ಗಂಟೆವರೆಗೆ ವಿಷಯ ಸಂವಿಧಾನ ಸಶಕ್ತೀಕರಣ ಮತ್ತು ಸವಾಲುಗಳು, ಸಂವಿಧಾನ ಸಶಕ್ತೀಕರಣ ಸವಾಲುಗಳು ಮತ್ತು ಸಾಧ್ಯತೆಗಳು ಇದರ ಕುರಿತು ವಿಷಯ ಮಂಡನೆಯನ್ನ ಡಾಕ್ಟರ್ K. ಪ್ರಕಾಶ್ ರಾಜ್ಯ ಕಾರ್ಯದರ್ಶಿಗಳು CPIM ಬೆಂಗಳೂರು ಇವರು ವಿಷಯವನ್ನು ಮಂಡಿಸಲಿದ್ದಾರೆ. ಇದರ ಅಧ್ಯಕ್ಷತೆಯನ್ನು KV ಭಟ್ ಕಾರ್ಯದರ್ಶಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಬೆಂಗಳೂರು ಇವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಜಾನ್ ವೆಸ್ಲಿ, ಡಾಕ್ಟರ್ ಶಾರದಾ ಹುಲಿ ನಾಯಕ್, ಖಾಜಾ ಅಸ್ಲಂ ಅಹಮದ್, ಈರಣ್ಣ ಭಂಡಾರಿ, ಲಿಂಗಪ್ಪ ಪೂಜಾರಿ, ಇಕ್ಬಾಲ್ ಖಾನ್, ಲಕ್ಷ್ಮಣ್ ರಾವ್, ಬೂದೆಪ್ಪ, ಸಂಜಯ್ ಕುಷ್ಟಗಿ ಉಪಸ್ಥಿತರಿದ್ದರು. PUC ವಾರ್ಷಿಕ ಪರೀಕ್ಷೆ 2ರಲ್ಲಿ 6,788 ವಿದ್ಯಾರ್ಥಿಗಳಲ್ಲಿ 1,625 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಅನುತ್ತೀರ್ಣರಾದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ 3ನೇ ವಾರ್ಷಿಕ ಪರೀಕ್ಷೆಯನ್ನು ನಡೆಸಲಾಗುತ್ತಿದ್ದು, ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕುಟ್ರಶಪ್ಪ ಕೆ ಹೇಳಿದರು. ಅವರು ಇಂದು ನಗರದ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹಾಗೂ ಪರೀಕ್ಷಾ ಫಲಿತಾಂಶವನ್ನು ಸುಧಾರಿಸಲು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಇದೇ ಹಿನ್ನೆಲೆಯಲ್ಲಿ PUC ವಾರ್ಷಿಕ ಪರೀಕ್ಷೆ 2ರಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಮರು ಅವಕಾಶ ನೀಡಿ ಪರೀಕ್ಷೆ ಬರೆಯಲು ಅವಕಾಶ ನೀಡಿದ್ದು, 3ನೇ ಪರೀಕ್ಷೆಗೆ ಅವಕಾಶ ನೀಡಲಾಗಿದೆ ಎಂದರು. ಹಿಂದಿನ ಪರೀಕ್ಷೆಗಳಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಯಾವ ವಿಷಯದಲ್ಲಿ ಅನುತ್ತೀರ್ಣ ಅಥವಾ ಅತಿ ಕಡಿಮೆ ಅಂಕವನ್ನು ಪಡೆದಿದ್ದಾರೆ ಎಂಬುದನ್ನು ಗಮನದಲ್ಲಿ ಇಟ್ಟುಕೊಂಡು ವಿದ್ಯಾರ್ಥಿಗಳಲ್ಲಿ ಪರಿಹಾರ ಬೋಧನೆ ಎಂಬ ಕಾರ್ಯಕ್ರಮದ ಅಡಿ ಆಯಾ ವಿಷಯಗಳ ಉಪನ್ಯಾಸಕರಿಂದ ಹೆಚ್ಚಿನ ಬೋಧನೆಯನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುವುದು ಎಂದು ತಿಳಿಸಿದರು. PUC ವಾರ್ಷಿಕ ಪರೀಕ್ಷೆ 3 ಜೂನ್ 9ರಿಂದ ಜೂನ್ 20ರವರೆಗೆ ನಡೆಯಲಿವೆ. ವಿದ್ಯಾರ್ಥಿಗಳು ಪರೀಕ್ಷೆ ನೋಂದಣಿ ಮಾಡಿಕೊಳ್ಳಲು ಮೇ 28ರವರೆಗೆ ಅವಕಾಶ ನೀಡಲಾಗಿದೆ. ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಳ್ಳಬೇಕು ಮತ್ತು ಉತ್ತಮ ರೀತಿಯಲ್ಲಿ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಬೇಕು ಎಂದರು. 3ನೇ ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡು ಪರೀಕ್ಷೆಗೆ ಹಾಜರಾಗುವಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರನ್ನು ಪ್ರೇರೇಪಿಸಬೇಕೆಂದು ಇಲಾಖೆಯ ಮುಖ್ಯ ಕಚೇರಿಯಿಂದ ನಿರ್ದೇಶನ ನೀಡಲಾಗಿದ್ದು, ಸರ್ಕಾರಿ ಅನುದಾನಿತ ಅನುದಾನ ರಹಿತ ಕಾಲೇಜಿನ ಪ್ರಾಚಾರ್ಯರು ಅನುತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ನೋಂದಣಿ ಮಾಡಿಕೊಳ್ಳಲು ಕ್ರಮ ವಹಿಸಬೇಕೆಂದು ಈಗಾಗಲೇ ಸೂಚಿಸಲಾಗಿದೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ PUC ಫಲಿತಾಂಶ ಕಡಿಮೆಯಾಗಲು ಬೋಧಕ ಬೋಧಕೇತರ ಸಿಬ್ಬಂದಿಗಳ ಕೊರತೆ ಒಂದು ಕಾರಣ. ಜಿಲ್ಲೆಯಲ್ಲಿ ಒಟ್ಟು 42 ಪ್ರಾಚಾರ್ಯರ ಹುದ್ದೆಗಳು ಮಂಜೂರಿಯಾಗಬೇಕಿದ್ದು, ಕೇವಲ 4 ಖಾಯಂ ಪ್ರಾಚಾರ್ಯರು ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದು, ಉಳಿದಂತೆ 38 ಖಾಯಂ ಪ್ರಾಚಾರ್ಯರ ಹುದ್ದೆಗಳು ಖಾಲಿ ಇವೆ.
349 ಉಪನ್ಯಾಸಕರ ಹುದ್ದೆಗಳು ಮಂಜೂರಿಯಾಗಬೇಕಿದ್ದು 219 ಉಪನ್ಯಾಸಕರು ಕಾರ್ಯನಿರ್ವಹಿಸುತ್ತಿದ್ದು 130 ಉಪನ್ಯಾಸಕರ ಹುದ್ದೆಗಳು ಖಾಲಿವೆ. 41 ಗ್ರೂಪ್ ಸಿ ಹುದ್ದೆಗಳಲ್ಲಿ 19 ಭರ್ತಿಯಾಗಿದ್ದು 28 ಹುದ್ದೆಗಳು ಖಾಲಿವೆ. ಡಿ ಗ್ರೂಪ್ ಸಿಬ್ಬಂದಿ 28 ಹುದ್ದೆಗಳು ಖಾಲಿ ಇವೆ. ಜಿಲ್ಲೆಯಲ್ಲಿ ಒಟ್ಟು 48 ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿದ್ದು 151 ಖಾಸಗಿ ಪದವಿ ಪೂರ್ವ ಕಾಲೇಜುಗಳಿವೆ ಎಂದು ತಿಳಿಸಿದರು. ಅಪಾರ್ಟ್ ಫ್ರಮ್ ದ್ಯಾಟ್ ಅವ್ರು ಕೊಡ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್, ಮಕ್ಕಳಿಗೆ ಕೊಡ್ತಕ್ಕಂಥ ಸೌಲಭ್ಯಗಳ ಮೇಲೆ ಅವ್ರು ಏನಂತಂದರೆ ಫೀಸ್ನಲ್ಲಿ ವ್ಯತ್ಯಾಸಗಳನ್ನು ಮಾಡ್ತಾರೆ. ಉದಾಹರಣೆ ತಗೊಂಡು ಕ್ವಾಲಿಟಿ ಎಜುಕೇಷನ್ ಕೊಡಂದರೆ ಒಬ್ಬ ಉಪನ್ಯಾಸಕ್ಕೆ ನಾವು 1 ಲಕ್ಷ ಕೊಡ್ತೀವಿ. ಹಾಗಾಗಿ ಆತ ಮುಂಜಾನೆ 7 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೆ ಕೆಲಸ ಮಾಡಬೇಕಾಗ್ತದೆ. ಹಾಗಂದಾಗ ನಾವೇನು ಗೈಡ್ಲೈನ್ಸ್ನಲ್ಲಿ ಮೆನ್ಷನ್ ಮಾಡಿದ್ವಿ ಆ ಫೀಸಿಂದ ಅದು ಮೇಂಟೈನ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರೇನು ಫಾರ್ಮುಲಾ ಲೆಕ್ಚರರ್ಸ್ಗೆ ಎಷ್ಟು ಟೋಟಲ್ ಸ್ಯಾಲ್ರಿ, ನಾವು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮಕ್ಕಳ ಒಂದು ಅನುಕೂಲಕ್ಕಾಗಿ ಕ್ಲಾಸ್ ರೂಮ್ದಾಗಿರ್ಬೋದು, ವಾಟರ್ ಫೆಸಿಲಿಟಿ, ಟಾಯ್ಲೆಟ್ ಫೆಸಿಲಿಟಿ, ಕ್ವಾಲಿಟಿ ಎಜುಕೇಷನ್, ಎಷ್ಟು ಮಂದಿ ಲೆಕ್ಚರರ್ಸ್ ನಾವು ಟ್ರೈನ್ಡ್ ಇವ್ರನ್ನ ಕಳಿಸ್ತೀವಿ, ಅವ್ರದ್ದು ಸ್ಯಾಲ್ರಿ ಡಿಮಾಂಡ್ ಏನಿದೆ ಇದೆಲ್ಲನೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ಫೀಸ್ ಫಿಕ್ಸ್ ಮಾಡ್ತಾರೆ. ಸೊ ಅದ್ರ ತಕ್ಕ ಅವರು ಎಜುಕೇಷನ್ ಕೊಡಬೇಕು. ಅದು ಕೊಡ್ತಾರೆ ಇಲ್ಲ ಅನ್ನುವಂಥ ಸಬ್ಮಿಷನ್ ಮಾಡೋದು ನಮ್ಮ ಮಾಧ್ಯಮದವರೇ. ಈ ದಿನ 2025 ದ್ವಿತೀಯ PUC ಪರೀಕ್ಷೆ 2 ಅವಕಾಶ ಕಲ್ಪಿಸಿದ್ದರಿಂದ ರಾಜ್ಯದಲ್ಲಿ 60,692 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಅದರಂತೆ ರಾಯಚೂರು ಜಿಲ್ಲೆಯಲ್ಲಿ ಪರೀಕ್ಷೆ 2ರಲ್ಲಿ 6,788 ವಿದ್ಯಾರ್ಥಿಗಳಲ್ಲಿ 1,625 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ. ಜಿಲ್ಲೆಯ ಪರೀಕ್ಷೆ 2ರ ಪ್ರತಿಶತ 23.09% ಫಲಿತಾಂಶವಾಗಿರುತ್ತದೆ. ಅದೇ ರೀತಿ ಘನ ಸರ್ಕಾರವು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ 3ನೇ ಪರೀಕ್ಷೆ ದಿನಾಂಕ 9/6/25ರಿಂದ 20/6/25ರವರೆಗೆ ನಡೆಸಲಾಗುತ್ತಿದೆ. ಪರೀಕ್ಷೆ ನೋಂದಣಿ ಮಾಡಿಕೊಳ್ಳಲು ದಿನಾಂಕ 28/5/2025ರ ಅಂತಿಮ ದಿನವಾಗಿರುತ್ತದೆ. ಅನುತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕೆಂದು ಘನ ಸರ್ಕಾರವು ಆಶೆಯಾಗಿರುತ್ತದೆ. ಆದ್ದರಿಂದ ಪರೀಕ್ಷಾ 3 ರಾಯಚೂರು ಜಿಲ್ಲೆ ಎಲ್ಲ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡು ಪರೀಕ್ಷೆಗೆ ಹಾಜರಾಗುವಂತೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪ್ರೇರೇಪಿಸಿ ಮಾಹಿತಿ ನೀಡಬೇಕಾಗಿರುತ್ತದೆ. ಜಿಲ್ಲೆಯ ಎಲ್ಲ ಸರ್ಕಾರಿ ಅನುದಾನರಹಿತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ವಿದ್ಯಾರ್ಥಿಗಳನ್ನು 3ನೇ ಪರೀಕ್ಷೆಗೆ ನೋಂದಾಯಿಸಿ ಪರೀಕ್ಷೆಗೆ ಕಡ್ಡಾಯವಾಗಿ ಹಾಜರಾಗುವಂತೆ ಕ್ರಮ ವಹಿಸುವುದು. ಈ ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆ ತರಗತಿಗಳನ್ನು ನಡೆಸುವಂತೆ ಪ್ರಾಂಶುಪಾಲರಿಗೆ ಸೂಕ್ತ ನಿರ್ದೇಶನ ನೀಡಲಾಗಿದೆ. ಮಾರ್ಚ್ 2025ರಂದು ಪರೀಕ್ಷೆ 1ರಲ್ಲಿ ಒಟ್ಟು ನೋಂದಾಯಿಸಿದ ವಿದ್ಯಾರ್ಥಿಗಳ ಸಂಖ್ಯೆ 18,414. ಉತ್ತೀರ್ಣರಾದ ವಿದ್ಯಾರ್ಥಿಗಳು 10,818. ಜಿಲ್ಲೆಯ ಪ್ರತಿಶತ ಫಲಿತಾಂಶ ಎಕ್ಸಾಮ್ 1ರದ್ದು 58.75% ಆಗಿರುತ್ತದೆ. ಏಪ್ರಿಲ್-ಮೇ 2025ರಂದು ಪರೀಕ್ಷೆ 2 ಒಟ್ಟು ನೋಂದಾಯಿಸಿದ ವಿದ್ಯಾರ್ಥಿಗಳು 6,788. ಉತ್ತೀರ್ಣರಾದ ವಿದ್ಯಾರ್ಥಿಗಳು 1,625. ಜಿಲ್ಲೆಯ ಪ್ರಸ್ತುತ ಎಕ್ಸಾಮ್ 3ಗೆ ಸಂಬಂಧಿಸಿದಂತೆ ಒಟ್ಟು ಪರೀಕ್ಷಾ ಕೇಂದ್ರಗಳು 6: ರಾಯಚೂರು 2, ಮಾನ್ವಿ 1, ಸಿಂಧನೂರು 1, ದೇವದುರ್ಗ 1, ಲಿಂಗಸೂಗೂರು 1. ಟೋಟಲು 6 ಪರೀಕ್ಷಾ ಕೇಂದ್ರಗಳು ಎಕ್ಸಾಮ್ 3ಗೆ. ಎಕ್ಸಾಮ್ 2ರಲ್ಲಿ ಒಟ್ಟು ಪರೀಕ್ಷೆಗೆ ರಿಜಿಸ್ಟರ್ಡ್ ಆಗಿದ್ದವರು 6,788. ಒಟ್ಟು ಪಾಸ್ ಆದವರು 1,625. ಫಲಿತಾಂಶ 23.09. ಉಳಿದವರು 5,163 ಎಕ್ಸಾಮ್ 3ಗೆ ಪರೀಕ್ಷೆ ತೆಗೆದುಕೊಳ್ಳಲು ಇದ್ರು ಸರ್. ಅದರಲ್ಲಿ 4,548 ಎಕ್ಸಾಮ್ 1 ಸರ್. ಎಕ್ಸಾಮ್ 1 ಮೊದಲನೇ ಎಕ್ಸಾಮ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಸರ್. ಎಕ್ಸಾಮ್ 1 ಅಂತ ಹೇಳ್ರಿ. ಎಕ್ಸಾಮ್ 1 ಅದರಲ್ಲಿ 9,628 ಆರ್ಟ್ಸ್ನಲ್ಲಿ ಮಕ್ಕಳು ಇದ್ರು ಸರ್. ಅದರಲ್ಲಿ 4,547 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಸರ್. 47.23 ಆಗಿದೆ ಸರ್ ಪ್ರತಿಶತ. ವಾಣಿಜ್ಯನ ಹೇಳ ಆಗ್ತದೆ ಸರ್. ಆಗ್ತದೆ. ಓಕೆ ಸರ್. ವಾಣಿಜ್ಯ 3,639 ವಿದ್ಯಾರ್ಥಿಗಳು ರಿಜಿಸ್ಟರ್ ಆಗಿದ್ದರು. ಅದರಲ್ಲಿ 2,310 ಜನ ಪಾಸ್ ಆಗಿದ್ದಾರೆ ಸರ್. 63.48 ಪ್ರತಿಶತ 63.48. ಸೈನ್ಸ್ ಸರ್ 5,147 ಮಕ್ಕಳು ರಿಜಿಸ್ಟರ್ ಆಗಿದ್ರು ಸರ್. ಅದರಲ್ಲಿ 3,961 ಮಕ್ಕಳು 349
ಕಾರ್ಯನಿರ್ವಹಿಸಿ ವರ್ಕಿಂಗ್ 219, ವೇಕೆಂಟ್ ಖಾಲಿ 130 ಉಪನ್ಯಾಸ. ಈಗ ಗ್ರೂಪ್ ಸಿ ಉದ್ಯೋಗ, ಗ್ರೂಪ್ ಸಿ ಮಂಜೂರಾತಿ 41. ಈ ಸಂದರ್ಭದಲ್ಲಿ ಡಾಕ್ಟರ್ ಕುಂಟೆಪ್ಪ ಗೌರಿಪುರ, ಸೋಮಶೇಖರಪ್ಪ ಹೊಕರಾಣಿ, ಸುಧಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕನ್ನಡ ಅಭಿಮಾನಿಗಳಲ್ಲಿ ಭಾಷಾ ಪ್ರೇಮವನ್ನು ಮೈಗೂಡಿಸಲು ಕನ್ನಡ ಮಿತ್ರಕೂಟ ಜೂನ್ 1ರಂದು ಕನ್ನಡ ಕಾರ್ಯಕರ್ತರ ಶಿಬಿರವನ್ನು ನಗರದ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಕೂಟದ ಅಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜೂನ್ 1ರಂದು ಕನ್ನಡ ಭವನದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಶಿಬಿರ ನಡೆಯಲಿದೆ. ಅನೇಕ ಭಾಷಾ ತಜ್ಞರು, ಅಭಿಮಾನಿಗಳು ಶಿಬಿರದಲ್ಲಿ ಭಾಗಿಯಾಗಲಿದ್ದಾರೆ. ಶಿಬಿರದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಯಾವುದೇ ವಯೋಮಾನದ ನಿರ್ಬಂಧವಿಲ್ಲ. ಕನ್ನಡ ಅಭಿಮಾನಿಗಳು, ವಿದ್ಯಾರ್ಥಿನಿಯರು, ಗಡಿಯಾಚಿನ ಕನ್ನಡಿಗರು ಭಾಗವಹಿಸಬಹುದಾಗಿದೆ. ಕನ್ನಡದ ಕಳಕಳಿ ಉಳ್ಳವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಗ್ರಾಮೀಣದ ಪ್ರದೇಶದ ಕನ್ನಡಿಗರು ಆಗಮಿಸಿ ಭಾಷೆ ಕುರಿತು ಚರ್ಚೆಯಲ್ಲಿ ಭಾಗಿಯಾಗಬೇಕಿದೆ. ಶಿಬಿರದಲ್ಲಿ ಭಾಗವಹಿಸುವವರು ರಾಮಣ್ಣ ಮ್ಯಾದರ್ 8453770157 ಅಥವಾ ರಾಮಲಿಂಗಪ್ಪ ಕುಣಸಿ 9448910398 ನೋಂದಾಯಿಸಿಕೊಳ್ಳಬೇಕು. ಮೇ 29ರೊಳಗೆ ನೋಂದಣಿ ಮಾಡಿಕೊಳ್ಳಬೇಕೆಂದರು. ಈ ಕನ್ನಡ ಜಾಗೃತಿ ಕಾರ್ಯಕರ್ತರ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಶಿಬಿರ ಇದೇ ಜೂನ್ 1/6/2025 ಕನ್ನಡ ಭವನದಲ್ಲಿ 10 ಗಂಟೆಗೆ ನಾವೊಂದು ಏರ್ಪಡಿಸಿದ್ದೇವೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಅಂದರೆ ಈ ಶಿಬಿರಿಗೆ ಭಾಗವಹಿಸುವ ಶಿಬಿರಾರ್ಥಿಗಳಿಗೆ ಯಾವುದೇ ವಯೋಮಿತಿ ಇರುವುದಿಲ್ಲ. 18 ವರ್ಷದಿಂದ ಹಿಡಿದು 60 ವರ್ಷದವರೆಗೆ ಎಲ್ಲರೂ ಭಾಗವಹಿಸಲು ಅವಕಾಶವಿದೆ. ಕನ್ನಡ ಕಟ್ಟುವ ಆಸಕ್ತಿಯುಳ್ಳ ಯಾರೇ ಆದರೂ ಕನ್ನಡ ಕಾರ್ಯಕರ್ತರ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದು. ಕಾಲೇಜು ವಿದ್ಯಾರ್ಥಿಗಳು, ಕನ್ನಡ ಅಭಿಮಾನ ಕಾರ್ಯದಲ್ಲಿ ತೊಡಗಿರುವವರು ಕೂಡ ಭಾಗವಹಿಸಲು ಆದ್ಯತೆ ನೀಡಲಾಗುವುದು. ರಾಯಚೂರು ಗಡಿಯಾಚೆಗಿನ ಕನ್ನಡಿಗರು ಕೂಡ ಅವಕಾಶವಿರುತ್ತದೆ. ಶಿಬಿರಾರ್ಥಿಗಳಿಗೆ ಊಟ ಮತ್ತು ತಿಂಡಿ ವ್ಯವಸ್ಥೆ ಇರುತ್ತದೆ. ತಮ್ಮ ಖರ್ಚಿನಲ್ಲೇ ಬಂದು ಹೋಗಬೇಕು. ಮುಖ್ಯವಾಗಿ ಕನ್ನಡ ಕಳಕಳಿ ಇರಬೇಕು. ಹಳ್ಳಿಗಳಿಂದ ಬಂದರೆ ಸೂಕ್ತ, ಅವರಿಗೂ ಆದ್ಯತೆ ನೀಡಲಾಗುವುದು. ಆದ್ದರಿಂದ ರಾಯಚೂರು ಜಿಲ್ಲೆಯ ಸಮಸ್ತ ಕನ್ನಡ ಆಸಕ್ತರು ಈ ಶಿಬಿರದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವುದಕ್ಕೆ ವಿನಂತಿ. ಈ ಶಿಬಿರದಲ್ಲಿ ಭಾಗವಹಿಸುವವರು ತಮ್ಮ ಹೆಸರನ್ನ ನೋಂದಣಿ ಮಾತ್ರ, ಸಂಪರ್ಕಿತ ಹೆಸರು ಮತ್ತು ಮೊಬೈಲ್ ನಂಬರ್ ಶ್ರೀ ರಾಮಣ್ಣ ಮ್ಯಾದರ್ ಪ್ರಧಾನ ಕಾರ್ಯದರ್ಶಿಗಳು ಕನ್ನಡ ಮಿತ್ರ ಕೂಡ ಅವರ ಒಂದು ನಾವು ಕರೆ ಸಂಖ್ಯೆಯನ್ನು ಹಾಕಿದ್ದೇವೆ. ಅದೊಂದು ಶ್ರೀ ರಾಮಲಿಂಗಪ್ಪ ಕುಣಸಿ ನಮ್ಮ ಕನ್ನಡ ಮಿತ್ರ ಕೂಡ ಉಪಾಧ್ಯಕ್ಷರು, ಅವರ ಒಂದು ಅಂಕಿಯನ್ನು ಕೂಡ ಈ ಮೊಬೈಲ್ ಅಂಕಿ ಸಂಖ್ಯೆಗಳನ್ನು ಹಾಕಲಾಗಿದೆ. ಇದರಲ್ಲಿ ಸಂಪರ್ಕ ಮಾಡಿಕೊಂಡು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನ ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ, ಈ ಪ್ರಕಟಣೆಯ ಮೂಲಕ ಭಾಗವಹಿಸಲಿಕ್ಕೆ ತಲುಪಲಿ ಅಂತಕ್ಕಂಥದ್ದನ್ನ ಮೂರು ಉದ್ದೇಶಗಳು ಪತ್ರಿಕೆ. ನಾವು ಹೇಳ್ತೀವಿ ಆಸಕ್ತಿ ಕನ್ನಡಿಗರು ಎಲ್ಲರಲ್ಲ, ಇಡೀ ರಾಜ್ಯದಲ್ಲಿ ಕನ್ನಡಿಗರೇ. ಆದರೆ ಆಸಕ್ತಿ ಇರೋ ವಿದ್ಯಾರ್ಥಿಗಳು ದೊರಲಿ, ನಮಗೆ ಚಿಂತನೆ ಕನ್ನಡದಂದ್ರೆ ನೀವು ಈ ಶಿಬಿರಕ್ಕೆ ಬನ್ನಿ ಅಂತಕ್ಕಂಥ ಉದ್ದೇಶ. ನಾವು 100 ಜನ ಅಂತ ಅನ್ಕೊಂಡಿದ್ವಿ. ಜಾಸ್ತಿ ಆದ್ರೂ ಕೂಡ 150 ಜನ ಆದ್ರೂ ವ್ಯವಸ್ಥೆ ಮಾಡ್ತೀವಿ, 50 ಜನ ಆದ್ರೂ ಮಾಡ್ತೀವಿ. ಒಟ್ಟಲ್ಲಿ ನಮ್ಮ ಈ ಒಂದು ಏನು ನಮ್ಮ ಸಲಹೆ ಕೊಡೋದು ಒಂದು 2 ಉಪನ್ಯಾಸಗಳಿರ್ತವೆ. ಅದು ಮುಂದಿನ ಮತ್ತೆ ಪತ್ರಿಕಾಗೋಷ್ಠಿಯಲ್ಲಿ ಅತಿಥಿಗಳ ನಿರ್ಮಾಣ ಮಾಡ್ಕೊಂಡು ಮತ್ತೊಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಗಮನ ತರಿಸ್ತಿಲ್ಲ ಅಂತ ಅನ್ನೋದಿಲ್ಲ. ಈಗ ಸದ್ಯ ಈ ನೋಂದಣಿ ಮಾಡಿಕೊಂಡು ಈ ಸಾಕಷ್ಟು ಜನ ಈಗ ಭಾಗವಹಿಸಲಂತಕ್ಕಂಥ ಉದ್ದೇಶದೊಂದಿಗೆ ಇವತ್ತಿನ ಮೊದಲನೇ ಪತ್ರಿಕಾಗೋಷ್ಠಿ ಕನ್ನಡದಲ್ಲಿ. ಈ ಸಂದರ್ಭದಲ್ಲಿ ಕೂಟದ ಬಶೀರ್ ಅಹಮದ್ ಉಸ್ಮನಿ, ರಫೀಕ್ ಅಹಮದ್, ರಾಮಲಿಂಗಪ್ಪ ಕುಣಸಿ, ರಾಮಣ್ಣ ಮ್ಯಾದರ್ ಇದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ಶಿರಡಿ ಸಾಯಿ ಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ಶನಿದೇವರ ನೂತನ ಮಂದಿರ ಶಿಲಾನ್ಯಾಸ. ಶಿರಡಿಯಲ್ಲಿ ಸಾಯಿ ದರ್ಶನ, ಶಿಂಗನಪುರದಲ್ಲಿ ಶನಿ ದರ್ಶನ, ಹಾಗೆ ನಮ್ಮ ರಾಯಚೂರಿನಲ್ಲಿ ಓಂ ಸಾಯಿ ಧ್ಯಾನ ಮಂದಿರದಲ್ಲಿಯೂ ಈಗ ಶನಿದೇವರ ದರ್ಶನ ಸಾಧ್ಯವಾಗಲಿದೆ. ಭಕ್ತರ ಆಧ್ಯಾತ್ಮಿಕ ಸೇವೆಗೆ ಮತ್ತೊಂದು ಹಿರಿಮೆ. ಶನಿದೇವರ ನೂತನ ಮಂದಿರ ಶಿಲಾನ್ಯಾಸ ಹಾಗೂ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿದ್ದು ಭಕ್ತಾದಿಗಳು ಈ ಮಹತ್ ಕಾರ್ಯದಲ್ಲಿ ತನು ಮನ ಧನದಿಂದ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಈ ಮೂಲಕ ಶಿರಡಿ ಮತ್ತು ಶಿಂಗನಪುರದಂತೆಯೇ ರಾಯಚೂರಿಗೂ ಒಂದು ಆಧ್ಯಾತ್ಮಿಕ ಆಕರ್ಷಣೆ ಎಂಬ ಹಿರಿಮೆಯೂ ಸೇರ್ಪಡೆಯಾಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕರು, ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ಮೊಬೈಲ್ ಸಂಖ್ಯೆ 7611993399. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಹೊರಗುತ್ತಿಗೆ ಕೆಲಸ ಮಾಡುತ್ತಿದ್ದ ಸಿದ್ದಪ್ಪ ಮತ್ತು ಶ್ರೀದೇವಿ ಇವರು ಕಲಾವಿದರಿಂದ ಇಲಾಖೆಯ ಧನ ಸಹಾಯ ಪಡೆಯಲು 15 ಲಕ್ಷ ರೂಪಾಯಿ ಲಂಚ ಪಡೆದಿರುವ ಕುರಿತು ಹಿಂದಿನ ಸಹಾಯಕ ನಿರ್ದೇಶಕಿ ಮಂಗಳಾ ನಾಯಕ್ ಅವರು ವರ್ಗಾವಣೆ ಪೂರ್ವದಲ್ಲಿ ಡಿಸಿಗೆ ಪತ್ರ ಬರೆದ ಬಳಿಕ ಇವರನ್ನು ಅಮಾನತು ಮಾಡಿದ್ದು, ಇದೀಗ ಯಾದಗಿರಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಪ್ರಭಾರಿ ವಹಿಸಿಕೊಂಡ ತಕ್ಷಣದಲ್ಲಿ ಸುಳ್ಳು ಆರೋಪವೆಂದು ಹೇಳಿ ಕಾರ್ಮಿಕ ಇಲಾಖೆಯಿಂದ ಬಾಕಿ ವೇತನ ಪಾವತಿಗೆ ಸೂಚಿಸಿದ್ದು ಪ್ರಕರಣ ಸುಳ್ಳು ಎಂದು ಬಿಂಬಿಸಿದ್ದಾರೆ ಎಂದು ಹಿಂದ್ ಕಲಾವಿದರ ಒಕ್ಕೂಟದ ಮುಖಂಡ ಅಲ್ತಾಫ್ ರಂಗಮಿತ್ರ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ ವರ್ಷ
ಜುಲೈನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಹೊರಗುತ್ತಿಗೆ ಕೆಲಸ ಮಾಡುತ್ತಿದ್ದ ಶ್ರೀದೇವಿ ಮತ್ತು ಸಿದ್ದಪ್ಪ ಇವರು ಸರ್ಕಾರದ ಧನ ಸಹಾಯಕ್ಕಾಗಿ ಕಲಾವಿದರಿಂದ ಹಣ ಪಡೆದುಕೊಂಡಿದ್ದರು. ಈ ಬಗ್ಗೆ ದೂರು ನೀಡಿ ತನಿಖೆ ನಡೆಸಲಾಗಿತ್ತು. ಲಂಚ ಪಡೆದಿದ್ದು ಅಪರಾಧವಾಗಿದ್ದು ಪ್ರಕರಣ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಬಹುದಿತ್ತು. ಆದರೆ ದೂರು ನೀಡದೆ ಅವರನ್ನು ಕೆಲಸದಿಂದ ತೆಗೆಯಲಾಗಿದೆ. ಅವರಿಗೆ ಅಧಿಕಾರವಿದೆಯೇ ಎಂದು ಪ್ರಶ್ನಿಸಿದರು. ಲಂಚ ಪಡೆದಿದ್ದಾರೆ ಎಂದು ಸುಳ್ಳು ಎಂದು ಹೇಳುತ್ತಿದ್ದು, ಆದರೆ 15 ಲಕ್ಷ ರೂಪಾಯಿ ಕಲಾವಿದರಿಂದ ಲಂಚ ಪಡೆದಿದ್ದಾರೆ ಎಂದು ಡಿಸಿಗೆ ಪತ್ರ ಬರೆದ ಬಳಿಕ ತನಿಖೆ ನಡೆಸಲಾಗಿದೆ. ಸಹಾಯಕ ಅಧಿಕಾರಿ ಮೇಲೆ ಏಕೆ ಕ್ರಮವಿಲ್ಲ ಎಂದು ದೂರಿದರು. ತನಿಖೆ ಹಂತದಲ್ಲಿ ಇದೀಗ ವರ್ಗಾವಣೆಗೊಂಡಿದ್ದು ಹಿಂದಿನ ಸಹಾಯಕ ನಿರ್ದೇಶಕರನ್ನು ಉಳಿಸುವ ಹುನ್ನಾರವಾಗಿದೆ. ಯಾದಗಿರಿಯ ಜಿಲ್ಲೆಯ ಅಧಿಕಾರಿ ಪ್ರಭಾರಿ ವಹಿಸಿಕೊಂಡ ತಕ್ಷಣದಲ್ಲಿ ಈ ಪ್ರಕರಣಗಳಲ್ಲಿ ಕಾಳಜಿ ವಹಿಸಿಕೊಂಡು ಕಾರ್ಮಿಕ ಇಲಾಖೆಗೆ ಭೇಟಿ ನೀಡಿ ಶ್ರೀದೇವಿ ಸಿದ್ದಪ್ಪರ ಮೇಲಿನ ಆರೋಪ ಸುಳ್ಳು, ತಪ್ಪು ಮಾಡಿಲ್ಲವೆಂದು ಹೇಳಿದ್ದಾರೆ. ಆದರೆ ಹಿಂದಿನ ಸಹಾಯಕ ನಿರ್ದೇಶಕರು ಮಾಡಿದ ಆರೋಪವು ಸುಳ್ಳು ಎಂಬಂತೆ ಬಿಂಬಿಸಲು ಹೊರಟಿದ್ದಾರೆ. ಇದೀಗ ಈ ಪ್ರಕರಣ ಕುರಿತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ದೂರು ನೀಡಲಾಗಿದೆ ಎಂದು ತಿಳಿಸಿದರು. ನಮಗೆಲ್ಲರಿಗೂ ಗೊತ್ತಿರುವಂತೆ ಕಳೆದ ವರ್ಷ ಜುಲೈನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಒಂದು ಹಗರಣ ನಡೆಯಿತು. ಆಗ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಂಥ ಶ್ರೀಮತಿ ಮಂಗಲಾ ನಾಯಕ್ ಅವರು ದಿನಾಂಕ 10/7/2024 ವರ್ಗಾವಣೆಯಾಗಿ ಹೋಗುವಾಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರೆದು ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದಂಥ ಸಿದ್ದಪ್ಪ ಮತ್ತು ಶ್ರೀದೇವಿ ಅನ್ನುವಂಥ ಹೊರಗುತ್ತಿಗೆ ಸಿಬ್ಬಂದಿಯವರು ರಾಯಚೂರಿನ ಕಲಾವಿದರಿಂದ ಧನ ಸಹಾಯ ಹಾಗೂ ಪ್ರಾಯೋಜನೆ ಅನುಕೂಲ ಮಾಡಿಕೊಡುತ್ತೇವೆ ಅಂತ ಕಲಾವಿದರಿಂದ ಲಂಚ ಪಡೆದಿದ್ದಾರೆ. ಸರಿಸುಮಾರು 15 ಲಕ್ಷ ರೂಪಾಯಿ ಲಂಚ ಪಡೆದಿದ್ದಾರೆ ಎಂದು ಆರೋಪ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಅವನ್ನ ಕೆಲಸದಿಂದ ತೆಗೆದುಹಾಕಿದರು. ಇದು ವಿಷಯ. ಅದರ ನಂತರ ಸದರಿ ಪ್ರಕರಣದ ತನಿಖೆ ಪ್ರಾರಂಭಗೊಂಡಿತು. ಕಲಬುರಗಿ ವಲಯದ ಜಂಟಿ ನಿರ್ದೇಶಕರು ಬಸವರಾಜ್ ಹೂಗಾರ್ ಅವರು ಬಂದು ಜನವರಿ 2025ರಲ್ಲಿ ಕಲಾವಿದರನ್ನ ಅದರ ಬಗ್ಗೆ ಆಕ್ಷೇಪಣೆ ಇರುವಂತಹ ವ್ಯಕ್ತಿಗಳನ್ನ ಕರೆಸಿ ತನಿಖೆಗೆ ಅವರವರ ವ್ಯಕ್ತವ್ಯವನ್ನು ಸ್ಟೇಟ್ಮೆಂಟ್ಸ್ ಅನ್ನು ತೆಗೆದುಕೊಂಡರು. ಇದಕ್ಕೆ ಬೇಕಾದಂತಹ ದಾಖಲೆಗಳು, ಸಾಕ್ಷಿಗಳನ್ನ ಪ್ರಭಾರಿಯಾದಂತಹ ಕಲಬುರಗಿಯ ಸಹಾಯಕ ನಿರ್ದೇಶಕ ದತ್ತಪ್ಪ ಸಾಗನವರು ಸರ್ಕಾರದ ನೀಡಿದರು. ಅಲ್ಲಿಂದ ಈ ಪ್ರಕರಣ ಕುಂಟುತ್ತಾ ಸಿದ್ದಪ್ಪ ಶ್ರೀದೇವಿ ಏನೂ ತಪ್ಪಿಲ್ಲ, ಇದೆಲ್ಲ ಕಲಾವಿದರಿಂದ ಒತ್ತಾಯಪೂರ್ವಕವಾಗಿ ಬರೆಸಿಕೊಂಡಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಬಂದು ಇದೇ ಸಿದ್ದಪ್ಪ ಅವರು ಎಲ್ಲರ ಮುಂದೆ ಹೇಳ್ಕೊಡ್ತಾರೆ. ಅದು ಸತ್ಯ ಕೂಡ ಅವರಿಗೆ ತಿಳ್ಕೊಡ್ತಾರೆ. ನಮ್ಮ ಪ್ರಶ್ನೆ, ಇಲಾಖೆಯಲ್ಲಿ ಈ ಪ್ರಕರಣ ವಿಚಾರಣೆಯಲ್ಲಿರುವಾಗ ಕಾರ್ಮಿಕ ಇಲಾಖೆಯವರು ಆ ಪ್ರಕರಣ ಮುಚ್ಚಿ ಹಾಕಿ ಇವರಿಗೆ ಸಂಬಳ ಮಾಡಿ ಅಂತ ಹೇಳ್ತಾ ಇರುವುದಕ್ಕೆ ಕಾರಣ ಏನು? ಇದೊಂದು ಕ್ರಿಮಿನಲ್ ಅಫೆನ್ಸ್. ಲಂಚ ಕೊಡುವುದು ತಪ್ಪು, ಲಂಚ ತೆಗೆದುಕೊಳ್ಳುವುದು ತಪ್ಪು. ಇದು ಕ್ರಿಮಿನಲ್ ಅಫೆನ್ಸ್. ನೀವು ಕೇಸ್ ಫೈಲ್ ಮಾಡಿ ಪೊಲೀಸ್ ಠಾಣೆಯಲ್ಲಿ ನ್ಯಾಯಾಲಯ ಕಳಿಸಿ ನ್ಯಾಯಾಲಯ ತೀರ್ಪು ಕೊಡಬೇಕು ತಪ್ಪಿತಸ್ಥರು ಇದಾರೋ ಇಲ್ವೋ ಅಂತ. ಅಲ್ಲಿವರೆಗೆ ನೀವು ಹೇಗೆ ಡಿಸಿಷನ್ ತಗೋತಾ ಇದ್ದೀರಿ? ಅದಕ್ಕೆ ರುದ್ರಾದೇವಿಯವರು ಏನಾದ್ರೂ ಪ್ರಕರಣ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಾದ್ರೂ ನಿರ್ದೇಶನ ಬಂದಿದ್ದಾವೆ, ಇದರ ಬಗ್ಗೆ ನಮಗೆ ತನಿಖೆ ಆಗಬೇಕು, ಪಾರದರ್ಶಕತೆ ಆಗಿ ರಾಯಚೂರಿನ ಕಲಾವಿದರ ಮೇಲೆ ಬಂದಂತ ಅಪವಾದ ಆಪಾದನೆಗಳು ದೂರ ಆಗಬೇಕು. ತಪ್ಪಿತಸ್ಥರು ಯಾರೇ ಇರಲಿ, ಆ ಮಂಗಲಾ ನಾಯಕ್ ಅವರಿಗೆ ಸುಳ್ಳು ಆರೋಪ ಮಾಡುವಂತ ಚಟುವಟಿಕೆ ನನ್ನ ಮೇಲೆ ಕೂಡ ಒಂದು FIR ಮಾಡಿದ್ದಾರೆ. ಅದು ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯ ತೀರ್ಪು ಕೊಡ್ತೇವೆ. ನ್ಯಾಯಾಲಯ ತೀರ್ಪು ಅಂತಿಮ ತೀರ್ಪು. ನೀವು ತೀರ್ಪು ತೆಗೆದುಕೊಳ್ಳೋ, ತೀರ್ಮಾನ ತೆಗೆದುಕೊಳ್ಳೋರು ಯಾರು? ಯಾವ ಕಾರಣಕ್ಕಾಗಿ ಅವ್ರ ಕೆಲಸದಿಂದ ತೆಗೆದಾಕಿದ್ರಿ? ಯಾವ ಕಾರಣಕ್ಕಾಗಿ ಅವ್ರು ಸಂಬಳ ಕೊಡ್ಬೇಡಿ ಹೇಳ್ತೀರಿ? ನಿಖರವಾಗಿ 15 ಲಕ್ಷ ರೂಪಾಯಿ ಕೇಳ್ತೀರಿ. ಯಾವ ಲೆಕ್ಕದ ಮೇಲೆ ಹೇಳ್ತಾ ಇದ್ದೀರಿ? ಈ ಸಂದರ್ಭದಲ್ಲಿ ಶಿವಾನಂದ ಗೌಡ, ಬಸವರಾಜ್ ಇದ್ದರು. ಪಂಡಿತ್ ತಾರಾನಾಥ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಹಮ್ದರ್ದ್ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡ 3 ದಿನಗಳ ಮಕ್ಕಳ ಬೇಸಿಗೆ ಶಿಬಿರ ಇಂದು ಬೆಳಗ್ಗೆ ಆರಂಭವಾಯಿತು. ಶಿಕ್ಷಣ ತಜ್ಞರು, ಮಹಾನ್
ಮಾನವತಾವಾದಿಗಳಾದ ಪಂಡಿತ್ ತಾರಾನಾಥರ ಮೂರ್ತಿಗೆ ಹಮ್ದರ್ದ್ ಪ್ರೌಢಶಾಲೆ ಮತ್ತು ಕಾಲೇಜುಗಳ ಆಡಳಿತ ಮಂಡಳಿ ಅಧ್ಯಕ್ಷರು ಶ್ರೀಕಾಂತ್ ರಾವ್ ವಕೀಲರು ಹಾಗೂ ಮಕ್ಕಳ ಸಾಹಿತಿಗಳಾದ ಗುಂಡೂರಾವ್ ದೇಸಾಯಿ ಮಸ್ಕಿ ಅವರು ಪುಷ್ಪ ನಮನ ಸಲ್ಲಿಸಿ ಚಾಲನೆ ನೀಡಿದರು. ಗುಂಡೂರಾವ್ ದೇಸಾಯಿ ಮಾತನಾಡಿ, ಮಕ್ಕಳು ತಮ್ಮ ಜೀವನದಲ್ಲಿ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ಬೆಳೆಸಿಕೊಳ್ಳಬೇಕು. ನಮಗೆ ನಮ್ಮ ಮುತ್ತಾತ ಅವರು ತಾತಂದಿರು ಹೆಸರು ನೆನಪಿನಲ್ಲಿ ಇರುವುದಿಲ್ಲ, ಆದರೆ ನಮಗೆ ರಕ್ತ ಸಂಬಂಧ ಇರದ ಅಥವಾ ಯಾವುದೇ ರೀತಿಯಲ್ಲಿ ಸಂಬಂಧವಿರದ ನೇತಾಜಿ, ಭಗತ್ ಸಿಂಗ್, ಗಾಂಧೀಜಿ, ತಾರಾನಾಥರಂತಹ ಮಹಾನ್ ವ್ಯಕ್ತಿಗಳ ಹೆಸರು ನೆನಪಿನಲ್ಲಿ ಇರುತ್ತದೆ. ಏಕೆಂದರೆ ಅವರು ತಮಗಾಗಿ ಬದುಕಲಿಲ್ಲ, ಸಮಾಜಕ್ಕಾಗಿ ಬದುಕಿದರು. ಅದರಂತೆ ನೀವು ಅಳಿದು ಹೋಗುವವರಾಗದೆ ಉಳಿದು ಹೋಗುವವರಾಗಿ ಬದುಕನ್ನು ನಡೆಸಬೇಕು. ಅದೇ ರೀತಿ ಜೀವನದಲ್ಲಿ ಶಿಸ್ತು, ಪ್ರೀತಿ, ಸ್ನೇಹವನ್ನು ಬೆಳೆಸಿಕೊಳ್ಳಬೇಕೆಂದರು. ಪ್ರೀತಿಯನ್ನು ಬಿಟ್ಟು ಉಳಿದೆಲ್ಲವೂ ವಿಷ ಅನ್ನುವಂತಹ ಸಂದೇಶವನ್ನು ಕಟ್ಟುವಂಥವರು ಈ ಸಂಸ್ಥೆಯನ್ನ ಹಮ್ದರ್ದ್ ಹೆಸರಲ್ಲೇ ಸಂಸ್ಥೆಗಳು ಪಂಡಿತ್ ತಾರಾನಾಥ್. ಈ ಸಂಸ್ಥೆಗೆ ಬಂದಾಗ ರೋಮಾಂಚನಕ್ಕೆ ಈ ಸಂಸ್ಥೆ ಸಂಪರ್ಕ ಇಲ್ಲ, ಅದರ ಪಂಡಿತ್ ತಾರಾನಾಥ್ ಬಗ್ಗೆ ಸಾಕಷ್ಟು ಓದ್ಕೊಂಡಂತವು. ಆ ಸಂಸ್ಥೆಯಲ್ಲಿ ಗಣಿತವರು, ಗಣಪುಬ್ಬವರು ಒಂದು ಬೇಸಿಗೆ ಕೂಡ ಮಾಡ್ಕೊಂಡಂತ ಭಾಳ ವಿಷಯ ಇದೆ. ಹಾಗಾಗಿ ಆ ಒಂದು ಲೆವೆಲಲ್ಲಿ ಸಂಸ್ಥೆಯನ್ನು ಮತ್ತೊಂದು ನೋಡ್ಬೇಕಂತ ಅವಕಾಶಕ್ಕಾಗಿ ನನಗೆ ಬಂದೆ. ಹಳೆ ಕಟ್ಟಡದಲ್ಲಿ ಕೊಡ್ತಾ ಇದ್ವಿ, ಈ ಹೊಸ ಕಟ್ಟಡದಿಂದ ಬಂದಿದ್ದಿಲ್ಲ. ಹಾಗಾಗಿ ಈ 3 ದಿನಗಳ ಕಾರ್ಯಕ್ರಮ ನಿಮ್ಮೊಂದು ಹೊಸತನವನ್ನು ತರುವಂತ ಅಷ್ಟ ಮೇಡಮ್ ಪ್ರಾಸ್ತಾವಿಕ ಮಾಡಬೇಕಾದ್ರೆ ಹೇಳಿ ಏನು ಆದರ್ಶ ಬೆಳೆಸಿಕೊಳ್ಳಬೇಕು ಅಂತ ಹೇಳಿದ್ರು. ಏನು ಆದರ್ಶ ಅಂದ್ರೆ ಆದರ್ಶ ಏನು? ಇನ್ಸ್ಪಿರೇಟೆಡ್. ಮತ್ತೆ ಆದರ್ಶ ನೀವೆಲ್ಲ ಆದರ್ಶಗಳು ಯಾವ್ಯಾವ ಆದರ್ಶಗಳನ್ನು ಹೊತ್ಬೇಕಾದ್ರೆ ಮಾಡಿದಿರಲ್ಲ, ಇದು ಸೇವೆ ಮಾಡಿದ್ರೆ ಬೇಸಿಗೆ ನೀವು ಅತಿ ಹೆಚ್ಚು ನೀವು ನಿಮ್ಮ ಸಂಪರ್ಕಕ್ಕೆ ಬಂದಂತ ವಸ್ತು ಯಾವುದು, ಅತಿ ಹೆಚ್ಚು ನೋಡಿದ್ದು ಯಾವುದನ್ನ ಪುಸ್ತಕವನ್ನು ಹೆಚ್ಚಿನ ಓದಿದ್ರೆ ಸುಮ್ಮನೆ ಹಾಕಬಾರ್ದು. ಮನಸ್ಪೂರ್ವ ಹೇಳ್ತಾ ಇದ್ದಾರೆ ಯಾವ ಪುಸ್ತಕ ಓದಿರಿ. ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಹಮ್ದರ್ದ್ ಪ್ರೌಢಶಾಲೆ ಮತ್ತು ಕಾಲೇಜುಗಳ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀಕಾಂತ್ ರಾವ್ ವಕೀಲ್ ಮಾತನಾಡಿ, ನಮ್ಮ ಬಾಲ್ಯದಲ್ಲಿ ಬಹಳಷ್ಟು ಆಟಗಳನ್ನು ಆಡುತ್ತಿದ್ದೆವು. ಬೇವಿನ ಗಿಡದ ತಂಪಿನಲ್ಲಿ ನಮ್ಮ ಬೇಸಿಗೆಯನ್ನು ಕಳೆಯುತ್ತಿದ್ದೆವು. ಈಜಾಡುತ್ತಿದ್ದೆವು. ಪರಂಗಿ ಗಿಡಗಳಿಗೆ ನುಗ್ಗಿ ಹಣ್ಣುಗಳು ಕಿತ್ತು ತಿನ್ನುತ್ತಿದ್ದೆವು. ಆದರೆ ಅಂತಹ ಬಾಲ್ಯ ಇಂದು ಇಲ್ಲದಂತಾಗಿದೆ. ಮಕ್ಕಳು ಪಾಠದ ಜೊತೆ ಆಟ ಆಡುವುದನ್ನು ಕಲಿಯಬೇಕು. ಬರೀ ಮಾನಸಿಕವಾಗಿ ಅಷ್ಟೇ ಬೆಳೆಯದೆ ದೈಹಿಕವಾಗಿ ಸದೃಢರಾಗಿ ಬೆಳೆಯಬೇಕು. ದಿನನಿತ್ಯ ಪ್ರತಿದಿನ ಅರ್ಧ ತಾಸು ವ್ಯಾಯಾಮ ಮಾಡಬೇಕು. ಹಾಗೆ ಓದು ಬರಹ ಆಟ ಪಾಠಗಳಲ್ಲಿ ಮುಂದೆ ಬರಬೇಕು. ಉತ್ತಮ ಪ್ರಜೆಗಳಾಗಿ ಬೆಳೆಯಬೇಕೆಂದು ಮಕ್ಕಳಿಗೆ ಕಿವಿ ಮಾತು ಹೇಳಿದರು. ಅದರ ಜೊತೆಗೆ ಪರಂಗಿ ಆ ಗಿಡಗಳು ಹಣ್ಣುಗಳನ್ನು ಹರ್ಕೊಂಡು ಇನ್ನೊಬ್ಬರೇ ನಮ್ಮ ಗಿಡ ಇದ್ದಿದ್ರು ಆಗುವ ಹಣ್ಣುಗಳನ್ನು ಮಾಡ್ತೀವಿ. ಮತ್ತು ಅದರ ಜೊತೆಗೆ ಈಸು ಬರಲಾದವರಿಗೆ ಬಾವಿಗೆ ಹೋಗುದು ನಾವಲ್ಲ. ಬಾವಿ ಅಂದ್ರೆ ಯಾರು ಈಸು ಬರ್ತಿಲ್ಲ ಅವ್ರಿಗೆಲ್ಲ ನಮ್ಮ ಹಿರಿಯರ ಕರ್ಕೊಂಡು ಹೋಗಿ ಅವ್ರು ಈಸನ್ನ ಕಲಿಲಿಕ್ಕೆ ಬಹಳ ಅನುಕೂಲ ಮಾಡ್ತೀವಿ. ನಿಮ್ಮಲ್ಲಿ ಎಷ್ಟು ಈಸು ಕೊಡ್ತಾರಲ್ಲ ಎಲ್ಲ ಈಸು ಅಂದ್ರೆ ಸ್ವಿಮ್ಮಿಂಗ್ ಕಂಪಲ್ಸರಿ ಕಲಿಬೇಕಲ್ಲ. ಯಾಕಂದ್ರೆ ಈ ನಮ್ಮ ಈ ಭೂಭಾಗ ಭೂಮಿ ಇತ್ತಲ್ಲ, 3 ಕಡೆ ನೀರಿದೆ, 1 ಕಡೆ ಭೂಮಿ ಇದೆ. ನೀವು ಎಲ್ಲಿ ಹೋದ್ರು ನೀರಿಲ್ಲ. ಈಸು ಬರಲೇಬೇಕಂದ್ರೆ ಸ್ವಲ್ಪ ರಕ್ಷಣೆ ಮಾಡಿಕೊಳ್ಬೇಕು. ನಿಮ್ಗೆ ರಕ್ಷಣೆ ಮಾಡಕ್ಕೆ ಅವ್ರು ಬರೋದಾಗೆ ಸ್ವಲ್ಪ ಈಸು ಬರ್ತಿರೋದಿಲ್ಲ. ಅವ್ರು ಬರೋದಾಗೆ ಹೋಗ್ಬೇಕಾದ್ರೆ ಬಹಳ ಕಷ್ಟ ಒಂದು ವಿಚಾರ ನಮ್ದು. ಯಾಕಂದ್ರೆ ಈಗಾಗಲೇ ನಮ್ಮ ಗುಂಡೂರಾವ್ ಹೇಳಿದ್ರು ಉಪ್ಪಿಟ್ಟು ಅಂತ. ಅವಾಗ ಏನು ಕಂಡ್ರೆ ನೀವು ಹೂ ಎಂಬ ಶಬ್ದ ಸೆಕೆಂಡ್ ವಿಚಾರದಲ್ಲಿ ಹಿಂದಕ್ಕೆ ಹೋಗ್ತಾ ಟೀ ಎಂಬ ಶಬ್ದ ಮುಂದಕ್ಕೆ ಹೋಗ್ಬಾರ್ದು. ಉಪ್ಪಿಟ್ಟು ಹೂ ಫಸ್ಟ್, ಆಮೇಲೆ ಟುಪ್ಪಿಟ್ಟು ಅಂತ ಬರ್ತದೆ. ಸೊ ಅದನ್ನ ವಿಚಾರ ಮಾಡೋದು. ಉಪ್ಪಿಟ್ಟು ಅಂತ ಹಂಚಿದ್ರು ಶೈತ್ಯ ಗೊತ್ತಿಲ್ಲ. ಸೊ ಹಿಂದಕ್ಕಿದ್ದವ್ರು ಕೂಡ ಮುಂದಕ್ಕೆ ಬರ್ಬೇಕಂಬ ವಿಚಾರ. ಉಪ್ಪಿಟ್ಟು ಅಲ್ಲೇ ಉಪ್ಪು ಹೂ ಅಂತ ಶಬ್ದ ಮುಂದೆ ಇದ್ರು ಸಹ ಟೀ ಎಂಬ ಶಬ್ದ ಕೂಡ ಮುಂದೆ ಬರ್ಬೇಕಂದ್ರೆ ಹಿಂದೆ ಇದ್ದವರು ಸಹ ಮುಂದಕ್ಕೆ ಬರಬೇಕು, ಬೆಳಿಬೇಕಂಬ ಒಂದು ವಿಚಾರದಲ್ಲಿ ಅದ ರಿಪೀಟ್ ಮಾಡಿರೋದಕ್ಕೂ ನಾನು ಅನಿಸಿಕೆ. ಬಟ್ ಅವ್ರ ವಿಚಾರದಲ್ಲಿ ಓದ್ತಿರೋ ಸಾಧ್ಯ ಸಾಹಿತಿಗಳವಲ್ಲ. ಸೊ ಹೀಗಾಗಿ ಈ ಬೇಸಿಗೆ ಶಿಬಿರ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ
ನಿಮಿತ್ತ ಮಾಡಿದ ಸಂಘಟನೆಗಳು ಇದು ಬಹಳ ಅನುಕೂಲ ಆಗಿದೆ. ಯಾಕಂದ್ರೆ ನಾವು ನಮ್ಮ ಸ್ಟೂಡೆಂಟ್ ನಾವು ಬೇಸಿಗೆ ಇಂಥವೆಲ್ಲ ಕಾರ್ಯಕ್ರಮ ಮಾಡ್ತಿರಲಿಲ್ಲ. ಅವೆಲ್ಲ ನಾವು ದೇವರ ದಿನದಲ್ಲಿ ಹೋಗಿ ಪುಸ್ತಕಗಳು ಯಾವ ಮಹಾಭಾರತ ರಾಮಾಯಣ ಹಿಡ್ಕೊಂಡು ತಣ್ಣನ ಗಾಳಿಯನ್ನು ನಾವು ಅನುಭವಿಸ್ತೀವಲ್ಲ. ಹಾಗಾದ್ರೆ ಬೇಸಿಗೆಯಲ್ಲಿ ದೇವರಿಗಳ ಬಹಳಷ್ಟು ತಂಪದು. ಪಂಡಿತ್ ತಾರನಾಥ ವೇದಿಕೆಯ ಕಾರ್ಯದರ್ಶಿಗಳಾದ ಸರೋಜಾ ಕೋನ್ವರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರತಿ ವರ್ಷ ಈ ರೀತಿಯ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಮಕ್ಕಳಲ್ಲಿ ಉನ್ನತ ನೀತಿ, ಸಂಸ್ಕೃತಿ ಮೌಲ್ಯಗಳು ಬೆಳೆಸಲು ಈ ಶಿಬಿರ ಸಹಕಾರಿಯಾಗುತ್ತದೆ ಎಂದರು. ಗುಂಡೂರಾವ್ ದೇಸಾಯಿ ಮಸ್ಕಿ ಅವರು ಮಕ್ಕಳಿಗೆ ಮನೋರಂಜನೆ ಆಟಗಳನ್ನು ಆಡಿಸಿದರು. ಶಿಬಿರದ 3 ದಿನಗಳಲ್ಲಿ ಮಕ್ಕಳಿಗೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು, ಸಮಾಜ ಸುಧಾರಕರು, ವಿಜ್ಞಾನಿಗಳು ಮುಂತಾದ ಮಹಾನ್ ವ್ಯಕ್ತಿಗಳ ಉದಾತ್ತ ಆದರ್ಶ ಮಹಾನ್ ವ್ಯಕ್ತಿಗಳ ಜೀವನ ಕಥೆಗಳನ್ನು ಹೇಳಲಾಗುವುದು. ಜೊತೆಗೆ ಮೋಜಿನ ಗಣಿತ, ಚಿತ್ರಕಲೆ, ವಿಜ್ಞಾನ, ಮಾಡೆಲ್ ತಯಾರಿಸುವುದು, ಪವಾಡ ರಹಸ್ಯ ಬಯಲು, ಸಿನಿಮಾ ಪ್ರದರ್ಶನ, ನೃತ್ಯ, ಕ್ರಾಫ್ಟ್ ಕಲಿಸಲಾಗುವುದು ಎಂದರು. ಕರೆಕ್ಟ್ ಹೋಗ್ಬೇಕು ನೀವು. ರೈಟ್, ಓಕೆ. ಡಬಲ್ ದಿಸ್ ದ್ಯಾಟ್, ಡಬಲ್ ದಿಸ್. ಒಬ್ರು ಹೋಗಿ ಅಲ್ಲಿ ಬೇರೆ ರೀತಿ ಗೂಡು ಕಟ್ಟಬೇಕಲ್ಲಿ. ಪಕ್ಷಿಯಲ್ಲಿದ್ದೋ ಆ ಪಕ್ಷಿ ಬಿಟ್ಟು ಗೂಡು ಕಟ್ಟಬೇಕು. ಓಕೆನಾ? ಕೇಳಲಿ. ಪಕ್ಷಿಯಲ್ದಾಗ ಪಕ್ಷಿ ಎಷ್ಟು ಹಾಕ್ತಾರೆ, ಗೂಡಂದಾಗ ನೀವು ಏನೋ ಗೂಡಿರ್ತಿರಲ್ಲ, ಪ್ರತ್ಯೇಕವಾಗಿ ಹೋಗಿ ಬೇರೆ ಕಡೆ ಹೋಗಿ ಎಲ್ಲಿ ಪಕ್ಷಿ ಇರ್ತಾವಲ್ಲ ಅಲ್ಲಿ ಗೂಡು ಕಟ್ಟಬೇಕು. ನಾ ಗೂಡು ಅಂದಾಗ ಪಕ್ಷಿನ ಕೆಳಗೆ ಕೂತಾಗ್ಬಿಡ ಗೊತ್ತಾಗಬೇಕಲ್ಲ. ಗೂಡು ಕಟ್ಟೋರಿಗೆ ಎಸ್ ಎಸ್ ಎಲ್ಲಿ ಕೊಡಮ್ಮ ಎಸ್. ಈಗ ಗೂಡು ಜೊತೆಗೆ ಹೋಗ್ಬಾರ್ದು, ಜೊತೆಗೆ ಹೋಗ್ಬಾರ್ದು. ವೇದಿಕೆಯಲ್ಲಿ ಹಮ್ದರ್ದ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಕಾಶಪ್ಪ ಬುದ್ಧ, ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ವೆಂಕಟೇಶ್, ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಶರಣಬಸಪ್ಪ ವೇದಿಕೆಯಲ್ಲಿ ಇದ್ದರು. ಶಿಕ್ಷಕರಾದ ಮುರಳೀಧರ್ ರೆಡ್ಡಿ ಸ್ವಾಗತಿಸಿ ನಿರೂಪಿಸಿದರು. ಮಾಜಿ ಸಚಿವ ಹಾಗೂ ಶಾಸಕ ಎಚ್.ಡಿ. ರೇವಣ್ಣ ಅವರು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿ ರಾಯರ ದರ್ಶನ ಪಡೆದರು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನದ ದರ್ಶನ ಪಡೆದರು. ಶ್ರೀಮಠದ ಪೀಠಾಧಿಪತಿ ಶ್ರೀ ಸುಭದೀಂದ್ರ ತೀರ್ಥ ಶ್ರೀಪಾದಂಗಳವರು ರೇವಣ್ಣ ಅವರನ್ನು ಸನ್ಮಾನಿಸಿ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ್, ರಾಜ್ಯ ಎಸ್ಟಿ ಘಟಕದ ಉಪಾಧ್ಯಕ್ಷ ನರಸಿಂಹ ನಾಯಕ್, ರಾಜ್ಯ ಕಾರ್ಯದರ್ಶಿ ಲಕ್ಷ್ಮೀಪತಿ ಗಾಂಧಾಳ್, ಗ್ರಾಮಾಂತರ ಅಧ್ಯಕ್ಷ ನಾಗರಾಜ್, ಜಿಲ್ಲಾ ಎಸ್ಟಿ ಘಟಕದ ಅಧ್ಯಕ್ಷ ಹಂಪಯ್ಯ ನಾಯಕ್, ಮುಖಂಡರಾದ ಆದಿರಾಜ್, ನರಸಿಂಹ ನಾಯಕ್, ದುಳ್ಳಯ್ಯ ನಾಯಕ್, ಸುಧಾಕರ್ ಗೌಡ ಉಪಸ್ಥಿತರಿದ್ದರು. ಬನ್ನಿ ಎಲ್ಲ ಬ್ಯಾಕ್ ಮಾಡ. ಇಡುಪನವರು ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ 2 ಮೇ 26ರಿಂದ ಜೂನ್ 2ರವರೆಗೆ ನಡೆಯಲಿದ್ದು, ಪರೀಕ್ಷೆ ಯಾವುದೇ ಲೋಪದೋಷವಿಲ್ಲದೆ ಸುಗಮವಾಗಿ ನಡೆಸುವಂತೆ ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ್ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮೇ 21 ಬುಧವಾರ ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ 2ರ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆ 1ರಲ್ಲಿ ಅನುತ್ತೀರ್ಣರಾದ ಒಟ್ಟು
16,058 ವಿದ್ಯಾರ್ಥಿಗಳು ಪರೀಕ್ಷೆ 2 ಬರೆಯಲು ಹೆಸರು ನೋಂದಾಯಿಸಿದ್ದಾರೆ. ಪ್ರತಿಯೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ ಹಾಗೂ ಜಿಲ್ಲಾ ಹಂತದ ವೆಬ್ ಕಾಸ್ಟಿಂಗ್ ಮಾಡಿ ವೀಕ್ಷಿಸಲು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಬ್ಲಾಕ್ ಹಂತದಲ್ಲಿ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ಕೊಠಡಿ ಮೇಲ್ವಿಚಾರಕರನ್ನು ನೇಮಿಸಿದ್ದು, ಪ್ರತಿ ಬ್ಲಾಕ್ಗಳಿಗೆ ಓರ್ವ ಬ್ಲಾಕ್ ಎಸ್ಎಸ್ಎಲ್ಸಿ ನೋಡಲ್ ಅಧಿಕಾರಿಗಳನ್ನು ಸಹ ನೇಮಕ ಮಾಡಿಕೊಳ್ಳಲಾಗಿದೆ ಎಂದರು. ಪರೀಕ್ಷಾ ಕೇಂದ್ರಗಳಲ್ಲಿ ಮೊಬೈಲ್ಗಳನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದ್ದು, ಪರೀಕ್ಷಾ ಕೇಂದ್ರಗಳ ಸುತ್ತ 200 ಮೀಟರ್ ಪ್ರದೇಶವನ್ನು ನಿಷೇಧಿತ ಪ್ರದೇಶವೆಂದು ಹಾಗೂ ಪರೀಕ್ಷಾ ಕೇಂದ್ರಗಳು ಹತ್ತಿರದಲ್ಲಿರುವ ಜೆರಾಕ್ಸ್ ಮತ್ತು ಸೈಬರ್ ಕೇಂದ್ರಗಳನ್ನು ಪರೀಕ್ಷೆ ಸಮಯದಲ್ಲಿ ಮುಚ್ಚಿಸಲು ಆದೇಶ ಹೊರಡಿಸಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಎಂದರು. ಜಿಲ್ಲೆಯಲ್ಲಿ 51 ಪರೀಕ್ಷೆ ಕೇಂದ್ರಗಳು ಜಿಲ್ಲೆಯ ವಿವಿಧ ತಾಲೂಕುಗಳಾದ ದೇವದುರ್ಗ 8, ಲಿಂಗಸೂರು 11, ಮಾನ್ವಿ 9, ರಾಯಚೂರು 16, ಸಿಂಧನೂರು 7 ಸೇರಿದಂತೆ ಒಟ್ಟು 51 ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಕೆಬಿ ಬೆಡಿಗೇರ್ ಅವರು ಸಭೆಗೆ ಮಾಹಿತಿ ನೀಡಿದರು. ಸಭೆಯಲ್ಲಿ ಎಸ್ಎಸ್ಎಲ್ಸಿ ನೋಡಲ್ ಅಧಿಕಾರಿಗಳು, ತಾಲೂಕು ನೋಡಲ್ ಅಧಿಕಾರಿಗಳು, ಜಿಲ್ಲೆಯ ಎಲ್ಲಾ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರು, ಉಪ ಮುಖ್ಯ ಅಧೀಕ್ಷಕರು ಹಾಗೂ ಅಭಿರಕ್ಷಕರು ಸೇರಿದಂತೆ ಇತರರು ಇದ್ದರು. ಬೇಡ ಜಂಗಮ ಸಮಾಜದವರಿಗೆ ರಾಜ್ಯದಾದ್ಯಂತ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡುತ್ತಿರುವ ಗ್ರಾಮ ಲೆಕ್ಕಾಧಿಕಾರಿಗಳು, ಕಂದಾಯ ನಿರೀಕ್ಷಕರು ಹಾಗೂ ತಹಸೀಲ್ದಾರರು ಮತ್ತು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿರುವ ವೀರಶೈವ ಬೇಡ ಜಂಗಮ ಸಮಾಜದವರ ಮೇಲೆ ಕಾನೂನು ಕ್ರಮ ಹಾಗೂ ರಾಜ್ಯದಾದ್ಯಂತ ಜಾತಿ ಸಮೀಕ್ಷೆ ನಡೆಸುತ್ತಿರುವ ಶಿಕ್ಷಕರಿಗೆ ಯಾವುದೇ ಕಾರಣಕ್ಕೂ ಜಾತಿ ಸಮೀಕ್ಷೆಯಲ್ಲಿ ವೀರಶೈವ ಬೇಡ ಜಂಗಮರನ್ನು ಸೇರ್ಪಡೆ ಮಾಡಬಾರದೆಂದು ಆದೇಶ ಮಾಡಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದಿಂದ ಅಪರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ರಾಜ್ಯದಾದ್ಯಂತ ವೀರಶೈವ ಬೇಡ ಜಂಗಮರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡುತ್ತಿರುವ ಗ್ರಾಮ ಲೇಖಿಗರು, ಕಂದಾಯ ನಿರೀಕ್ಷಕರು ಹಾಗೂ ತಹಸೀಲ್ದಾರರು ವೀರಶೈವ ಬೇಡ ಜಂಗಮರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ನೀಡುತ್ತಾ ಬಂದಿದ್ದು, ಆದ್ದರಿಂದ ಬೇಡ ಜಂಗಮರು ಕಡಿಮೆ ಇದ್ದವರು ಈಗ 4 ಲಕ್ಷದವರೆಗೂ ಜನಸಂಖ್ಯೆ ಹೆಚ್ಚಳ ಕುರಿತು ಮಾಹಿತಿ ಇದೆ. ಈಗ ನಿಜವಾದ ಬುಡಕಟ್ಟು ಬೇಡ ಜಂಗಮರ ಪರಿಶಿಷ್ಟ ಜಾತಿಗೆ ಒಳಪಡುವ ಜಾತಿಯವರಿಗೆ ಎಸ್ಸಿ ಪ್ರಮಾಣ ಪತ್ರ ನೀಡಬೇಕೆಂದು ಸರ್ಕಾರ ಆದೇಶ ನೀಡಿದೆ. ವೀರಶೈವ ಬೇಡ ಜಂಗಮರು ನಾವೇ ಎಸ್ಸಿಗಳೆಂದು ಅಧಿಕಾರಿಗಳ ಹತ್ತಿರ ದಬ್ಬಾಳಿಕೆ ಮಾಡಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿರುವುದು ಕಂಡುಬಂದಿದೆ. ಪರಿಶಿಷ್ಟ ಜಾತಿಗಳ ಜನಗಣತಿಯಲ್ಲಿ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿ ನೀಡುತ್ತಿರುವ ವೀರಶೈವ ಬೇಡ ಜಂಗಮರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಹಿಂದೆ ನೀಡಿದ ಜಾತಿ ಪ್ರಮಾಣ ಪತ್ರ ಹಿಂಪಡೆಯಬೇಕು. ಗಣತಿದಾರರು ಒತ್ತಡಕ್ಕೆ ಮಣಿದು ಜಾತಿ ಕಲಂನಲ್ಲಿ ಎಸ್ಸಿ ಎಂದು ಬರೆಸಿದರೆ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಹಾಸಭಾಧ್ಯಕ್ಷ ಶಿವರಾಜ್ ಹಾನೇಕಲ್, ರಾಜ್ಯ ಕಾರ್ಯದರ್ಶಿ ಹುಲಿಗೆಪ್ಪ ಮಾಣಿಕ್, ಬಸವರಾಜ್ ಭಜಂತ್ರಿ, ಶ್ರೀನಿವಾಸ್, ರಮೇಶ್, ಮಲ್ಲಿಕಾರ್ಜುನ, ದೀಪು, ಕಿರಣ್, ಯಲ್ಲಪ್ಪ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2 ವರ್ಷ ಸರ್ಕಾರದ ಸಾಧನೆ ಗ್ಯಾರಂಟಿ ಯೋಜನೆಗೆ ಸೀಮಿತ, ಬೆಲೆ ಹೆಚ್ಚಿಸಿದ್ದೇ ಸಾಧನೆ, ಎಚ್ಡಿ ರೇವಣ್ಣ. ಮೇ 24-25ರಂದು ಹೈದರಾಬಾದ್ ಕರ್ನಾಟಕ ಜನಾಂದೋಲನದಿಂದ ಚಿಂತನ ಮಂಥನ 5 ಗೋಷ್ಠಿ, ಬಿ ಬಸವರಾಜ್. ಪಿಯುಸಿಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಮರು ಅವಕಾಶ, ಕೊಟ್ರೇಶಪ್ಪ ಕೆ. ಕನ್ನಡ ಅಭಿಮಾನಿಗಳಿಗೆ ಜೂನ್ 1ರಂದು ಶಿಬಿರ, ನೋಂದಣಿ ಮಾಡಿಕೊಳ್ಳಲು ಅಶೋಕ್ ಕುಮಾರ್ ಜೈನ್ ಮನವಿ. ಲಂಚ ಪಡೆದ ಪ್ರಕರಣ ಸುಳ್ಳೆಂದು ಬಿಂಬಿಸಿ ಅಧಿಕಾರಿಯನ್ನು ಉಳಿಸಲು ಹುನ್ನಾರ, ಅಲ್ತಾಫ್ ರಂಗಮಿತ್ರ. ಪಂಡಿತ್ ತಾರಾನಾಥ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಹಮ್ದರ್ದ್ ಪ್ರೌಢಶಾಲೆಯಲ್ಲಿ 3 ದಿನಗಳ ಮಕ್ಕಳ ಬೇಸಿಗೆ ಶಿಬಿರ. ಎಸ್ಎಸ್ಎಲ್ಸಿಯಲ್ಲಿ ಪರೀಕ್ಷೆ 2ರ ಪೂರ್ವಭಾವಿ ಸಭೆ, ಎಸ್ಎಸ್ಎಲ್ಸಿ ಪರೀಕ್ಷೆ ಸುಗಮವಾಗಿ ನಡೆಸಲು ಅಪರ ಜಿಲ್ಲಾಧಿಕಾರಿಗಳ ಸೂಚನೆ. ವೀರಶೈವ ಜಂಗಮರಿಗೆ ಜಾತಿ ಕಲಂನಲ್ಲಿ ಎಸ್ಸಿ ಎಂದು ನಮೂದು, ಕಾನೂನು ಕ್ರಮಕ್ಕೆ ಒತ್ತಾಯ. ಮತ್ತು ಮಂತ್ರಾಲಯಕ್ಕೆ ಎಚ್ಡಿ ರೇವಣ್ಣ ಭೇಟಿ, ರಾಯರ ದರ್ಶನ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಎಸ್ಎಕೆ ಕನ್ವೆನ್ಷನ್ ಹಾಲ್. Book now, flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IP Road, Raichur. ಶನಿ ದೇವರ ನೂತನ ಮಂದಿರ ಶಿಲಾನ್ಯಾಸ. ಶಿರಡಿಯಲ್ಲಿ ಸಾಯಿ ದರ್ಶನ, ಶಿಂಗನಪುರದಲ್ಲಿ ಶನಿ ದರ್ಶನ, ಹಾಗೆ ನಮ್ಮ ರಾಯಚೂರಿನಲ್ಲಿ ಓಂ ಸಾಯಿ ಧ್ಯಾನ ಮಂದಿರದಲ್ಲಿಯೂ ಈಗ ಶನಿ ದೇವರ ದರ್ಶನ ಸಾಧ್ಯವಾಗಲಿದೆ.
Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.